ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯಂ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದ 9ನೇ ಪದ ಇವತ್ತಿನ ಆಧಾರದ ವಿಷಯ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಸ್ವರೂಪನೇ ನೀನಿದ್ದಿ ಅಂತ ಭಾಳಷ್ಟು ವಿಚಾರವನ್ನು ಹೇಳ್ತಾರೆ. ಈಗ ಗುರುಗಳ ವಿಚಾರಗಳನ್ನು ಹೇಳಕತ್ತಾರ. ಗುರುಗಳ ವಿಚಾರಗಳು ಏನು ಹೇಳ್ತಾ ಇದ್ದಾರೆ, ವಾಕ್ಯಗಳು, ಅವು ನಮಗೆ ಒಂಥರ ಗುಳಿಗೆ ಥರ ತೊಗೊಳ್ಬೇಕು. ಮ್ಯೂಟ್ ಮಾಡಿರಿ ದಯವಿಟ್ಟು ಯಾರು. ಯಾವಾಗ ಆ ರೀತಿಯಾಗಿ ಶ್ರದ್ಧೆಯಿಂದ ವಿಚಾರಗಳನ್ನು ತಗೊಂಡು ಅದೇ ಪ್ರಕಾರ ನಡ್ಕೊಳ್ತೀವಿ, ಆವಾಗ ನಮಗಂಥ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಮಹಾತ್ಮರು ಭಾಳ ಚಂದ ಹೇಳಕತ್ತಾರೆ, ನಿನ್ನ ನಿಜವಿದನೇ ತಿಳಿ ಬೇರೆನ್ನದಲೇ ಮನುಜ, ಇದಮೆನಿಸುವುದು ಆವುದಕ್ಕೆ ತಾನಾಶ್ರಯ ಪದವಾಗಿ ಬಾಧೆಯೊಂದದೆ ತೋರುತಿಹ ಸತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ನಾ ಈಗ ಮುಂದೆ ಹೇಳ್ತಾ ಇದ್ದೀನಿ, ಆ ನಿಜ ನೋಡ್ರಿ, ಯಾಕಂದ್ರೆ ಅದೇ ನಿನ್ನ ಸ್ವರೂಪ, ಅದೇ ನಿನ್ನ ನಿಜ ಅಂತ ನೀ ತಿಳ್ಕೊ, ಬೇರೆ ಅಂತ ಅಂದ್ಕೊಳ್ಬೇಡ. ಇದೇ ಮೆನಿಸಿಹುದು ನೋಡ್ರಿ, ಇದೇ ಮೆನಿಸಿಹುದು ಆವುದಕ್ಕೆ ತಾನು ಆಶ್ರಯ ಪದವಾಗಿ. ನಿನ್ನೆ ಭಾಳಷ್ಟು ವಿಚಾರಗಳನ್ನು ಬಂದಿದ್ದಾವೆ ಇದ್ರಾಗ. ಯಾಕಂತಂದ್ರೆ ಇಲ್ಲಿ ಘಟಪಟಾದಿಗಳು ಯಾವುದಕ್ಕೆ ವಿಷಯಗಳಾಗಿದ್ದಾವೆ ಅಂದ್ರೆ ಬುದ್ಧಿಗೆ ವಿಷಯಗಳಾಗಿದ್ದಾವೆ. ಅಂದ್ರೆ ಘಟ ಐತೆ, ಮಠ ಅದ, ಪಟ ಅದ, ಇವೆಲ್ಲ ಅನ್ನುವಂಥದ್ದು ಇದರ ಅಸ್ತಿತ್ವ ಬುದ್ಧಿಗೆ ಗೋಚರ ಆಗ್ತದೆ. ಅದೇ ಅನ್ನುವಂಥದ್ದು ಏನೈತೆ, ಸತ್ತು ಐತೆ ಅಂತ ನಿನ್ನೆ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಿ, ಮತ್ತು ಈ ಸದ್ರೂಪನಾದಂಥ ನೀನೇ ಚಿದ್ರೂಪವಾಗಿರುವಂಥವನು. ಸದ್ರೂಪ ಅಂದರೆ ಎಲ್ಲದ್ರಾಗ ಇರುವಂಥವನು. ಆದ್ರೆ ನೀನೇ ಚಿದ್ರೂಪವಾಗಿದ್ದೀಯಾ. ಏನು ಹೇಳ್ತಾರೆ ನೋಡೋಣ 2ನೇ ನುಡಿಯಲ್ಲಿ. 3 ಅವಸ್ಥೆಗಳು ತೋರುವ ಅಖಿಳವನು ಬೇರಿಟ್ಟ ಅರಿವುದಾಗಿ ಮೀರಬಾರದೆ ಚಿತ್ತೆ. 3 ಅವಸ್ಥೆಗಳು ಅಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳಲ್ಲಿ ತೋರುವಂಥ ಎಲ್ಲ ದೃಶ್ಯವನ್ನು ನೀನು ಇದಿರಿಟ್ಟು ಅರಿತೀವಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ಮತ್ತು ನೀನು ಹೆಂಗಿದೆ ಅಂದರೆ ಯಾವುದಕ್ಕೂ ದೃಶ್ಯವಾಗಿ ತಿಳಿಸಿಕೊಳ್ಳದೇ ಇರುವಂಥದ್ದು ನಿನ್ನ ಸ್ವರೂಪ. ಮತ್ತು ಉಳಿದ ಎಲ್ಲ ದೃಶ್ಯ ಏನು ಕಾಣಿಸ್ತಾವಲ್ಲ ಪದಾರ್ಥಗಳು, ಅವೆಲ್ಲ ದೃಶ್ಯವಾಗಿರುವಂಥವು. ನೀನು ಮಾತ್ರ ಅವುಗಳನ್ನು ಅರಿಯುವಂಥವು. ನೀನು ಯಾವುದಕ್ಕೂ ಗೋಚರ ಆಗದೇ ಇರುವಂಥವನು. ಅದಕ್ಕೆ ನೀನು ಎಲ್ಲವನ್ನು ಅರಿತಿದಿ, ತಿಳಿತಿದಿ. ಅದಕ್ಕೆ ನಿನ್ನ ನಿಜ ಯಾವುದು, ಚಿದ್ರೂಪು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಏನು ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳನ್ನು ಅರಿಯುವುದರಿಂದ ನೀ ಚಿದ್ರೂಪನೇ ಇದೆ ಅಂತ ಹೇಳಿದ್ರು ಅವರು.
ಜಾಗೃತ ಅವಸ್ಥೆಯಲ್ಲಿ ಏನಿರ್ತದ? ಸ್ಥೂಲ ದೇಹ ಇರ್ತದೆ. ಆಮೇಲೆ ಅಲ್ಲಿ ವಿಶ್ವಜೀವ ಅಂತ ಅನ್ಸ್ಕೊಳ್ತಾನೆ. ಇದೇ ಜೀವನೇ ಅಲ್ಲಿ ವಿಶ್ವಜೀವ ಅಂತ ಅನ್ಸ್ಕೊಳ್ತಾನೆ ನೋಡ್ರಿ. ಮತ್ತು ಎಲ್ಲಿ ವ್ಯವಹಾರ ಮಾಡ್ತಾರೆ ಅಲ್ಲಿ ಕರ್ಣ ಯಾವುದಪ್ಪ? ಎಲ್ಲಿ? ಸ್ಥೂಲ ಶರೀರದಲ್ಲಿ ವಿಶ್ವಜೀವನಾಗಿ ನೋಡ್ರಿ. ಸ್ವಲ್ಪ ಚಂದ ತಿಳ್ಕೊಳಕ್ಕೆ ನಾನು ಅದಕ್ಕೆ ಮೆಲ್ಲಕ್ಕೆ ಸ್ವಲ್ಪ ನಿಧಾನ ಹೇಳಕತ್ತೀನಿ. ಸ್ಥೂಲ ದೇಹ ಅಲ್ಲಿ ವಿಶ್ವಜೀವನಾಗ್ತಾನೆ. ನೇತ್ರಕರ್ಣ ಅಲ್ಲಿ ನೇತ್ರದ ಮೂಲಕ ನೋಡ್ತಿರ್ತಾನೆ ಎಲ್ಲನೂ ನೇತ್ರದಲ್ಲಿ. ಮತ್ತು ಶಬ್ದಾದಿ ಸ್ಥೂಲ ವಿಷಯ, ಶಬ್ದ ಸ್ಪರ್ಶ ರೂಪರಸ ಸ್ಥೂಲ ವಿಷಯಗಳನ್ನು, ಮತ್ತು ಸತ್ವ ಗುಣ ಇವುಗಳನ್ನು ನೀನೇ ಅರಿಯುವಂಥ ನೀರಿದೆ. ಇವೆಲ್ಲಗಳು ಎಲ್ಲಿ ತೋರ್ತವೆ? ಜಾಗ್ರದಲ್ಲಿ. ಸ್ಥೂಲ ದೇಹ ಕಾಣಿಸ್ತದೆ, ವಿಶ್ವಜೀವನಿಗೆ ವ್ಯವಹಾರ ಮಾಡ್ತಾನೆ. ಕರ್ಣ ಅಲ್ಲಿ ಯಾವುದದ? ನೇತ್ರ ಸಾಧನೆ ಮಾಡಿಕೊಂಡು ಎಲ್ಲ ವ್ಯವಹಾರ ಮಾಡ್ತಾನೆ. ಎಲ್ಲ ಸ್ಥೂಲ ಶಬ್ದಾದಿ ವಿಷಯಗಳನ್ನು ಅನುಭವಿಸ್ತಾನೆ. ಅಲ್ಲಿ ಗುಣ ಯಾವುದು? ಸತ್ವ ಗುಣ ಇರ್ತದೆ. ಇವೆಲ್ಲವುಗಳನ್ನೇ ನೀನೇ ಅರಿತಿದೆ. ಮತ್ತು ಸ್ವಪ್ನದ ಅವಸ್ಥೆಯಲ್ಲಿ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಕತ್ತಾರ ಅವರು. ಅಲ್ಲಿ ಒಂದು ಶರೀರ ನೀನೇ ಕಾಣ್ತಿದೆ ನೋಡ್ರಿ. ಗುರುವಿನ ಮುಂದೆ ಕುಂತು ಕೇಳೋವರೆಗೆ ಗೊತ್ತೇ ಆಗಂಗಿಲ್ಲ. ಪ್ರತಿ ದಿವಸ 3 ಶರೀರವನ್ನು ನಾವು ಅನುಭವಿಸ್ತೀವಿ. ಸ್ವಪ್ನ ಅವಸ್ಥೆಯಲ್ಲಿ ಯಾವ ಶರೀರ ಐತ್ರಿ? ಸೂಕ್ಷ್ಮ ಶರೀರ ಐತಿ. ಅಲ್ಲಿ ಇದು ಜೀವಾತ್ಮ ಅಲ್ಲಿ ವ್ಯವಹಾರ ಮಾಡ್ತಾನೆ. ಏನು ಹೆಂಗೆ ಆತಗೆ ಹೆಸರು ಕರೀತಾರೆ? ಏನು ಕರೀತಾರೆ ಅಲ್ಲಿ ಸ್ವಪ್ನದಲ್ಲಿ? ತೈಜಸ್ ಜೀವ ಅಂತ ಕರೀತಾರೆ. ಅಲ್ಲಿ ಯಾವ ಕಾರಣ ಐತಪ್ಪ? ಮನಸ್ಸು ಕಾರಣ ಐತಲ್ಲಿ. ಮನಸ್ಸಿನ ಸಾಧನೆ ಮಾಡ್ಕೋತಾನಲ್ಲಿ. ಮತ್ತು ವಾಸನೆಯ ರೂಪ ಅಂದರೆ ಏನು? ನೀವು ಮಾಡಿದಂಥ ವ್ಯವಹಾರ ವಾಸನೆಯ ರೂಪವಾಗಿ ಸೂಕ್ಷ್ಮ ವಿಷಯ ಅಲ್ಲಿ ಸ್ಥೂಲ ಇರಂಗಿಲ್ಲ. ಸೂಕ್ಷ್ಮ ವಿಷಯ ಅಂತಂದ್ರೆ ಈಗ ನಾವು ಕಾರ್ ತೊಗೊಂಡು ಬರ್ಬೇಕಾದ್ರೆ ಜಾಗ್ರದಲ್ಲಿ ಶೋರೂಮಕ್ಕೆ ಹೋಗ್ತೀವಿ. ನಾವು ಏನೋ ಗಾಡಿ ಮುಗಿಸ್ಕೊಂಡು ಶೋರೂಮಕ್ಕೆ ಹೋಗಿ ಅವರಿಗೆಲ್ಲ ರೊಕ್ಕ ಪಕ್ಕ ಕೊಟ್ಟು ಏನೇನೋ ಬರ್ಸ್ಕೊಂಡು ಕಾರ್ ತೊಗೊಂಡು ಬರ್ತೀವಿ. ಅದೇ ಸ್ವಪ್ನ ಪ್ರಪಂಚದಲ್ಲಿ ನಾವು ಕಾರ್ ತೊಗೊಳ್ಬೇಕಾದ್ರೆ ಇಷ್ಟೆಲ್ಲ ಬೇಕಾಗ್ತದ. ಸೂಕ್ಷ್ಮ ವಿಷಯ ಅಲ್ಲಿ ಸುಮ್ಮ ಹೋದಂಗಾಯ್ತು ಬಂದಂಗಾಯ್ತು ತೊಗೊಂಡಂಗಾಯ್ತು ಏನಿಲ್ಲ ನೋಡ್ರಿ. ಯಾವುದಲ್ಲಿ ಏನಿಲ್ಲೇ ಇಲ್ಲ ಅದು. ಆದರೂ ಕೂಡ ಅಲ್ಲಿ ಏನಿರ್ತದೆ? ಸೂಕ್ಷ್ಮ ವಿಷಯಗಳನ್ನು ಇಟ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ತಾನೆ. ಅಲ್ಲಿ ಯಾವುದು ಗುಣ ಇರ್ತದೆ? ಸ್ವಪ್ನದಲ್ಲಿ ರಜೋಗುಣ ಇರ್ತದೆ. ಆ ರಜೋಗುಣ ಇವೆಲ್ಲವುಗಳನ್ನು ಅರಿಯುವಂಥವು ನೀನು ಬೇರೆಯೇ ಇದ್ದಿ ಆಯ್ತಲ್ಲ. ಮತ್ತು ನಿದ್ರೆಯಲ್ಲಿ ಕೂಡ ಒಂದು ಶರೀರ ಐತಿ ನಿನಗೆ. ಯಾವ ಶರೀರ? ಕಾರಣ ಶರೀರ. ಈ ಕಾರಣ ಶರೀರ ಅಲ್ಲಿ ಜೀವನಿಗೇನು ಅಂತಾರಲ್ಲಿ? ಪ್ರಾಜ್ಞೆ ಅಂತ ಕರೀತಾರೆ. ಅಲ್ಲಿ ಕರಣ ಯಾವುದು? ಅವಿದ್ಯೆ ಕರಣ. ಇದನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ಮಾಡ್ತಾನತ. ಯಾಕಂತಂದ್ರೆ ಜಾಗ್ರದಲ್ಲಿ ಏನು? ಅಲ್ಲಿ ವ್ಯವಹಾರ ಮಾಡ್ತಾನೆ. ಅಲ್ಲಿ ಯಾವ ಕರ್ಣನ ಸಾಧನೆ ಮಾಡ್ಕೊಂಡ? ನೇತ್ರಕರ್ಣವನ್ನು ತಗೊಂಡ. ಸ್ವಪ್ನದಲ್ಲಿ ಯಾವ ಕರ್ಣ ಮಾಡ್ಕೊಂಡ? ಮನೋಕರ್ಣವನ್ನು ಮಾಡ್ಕೊಂಡ. ಅದರ ಕಾರಣ ದೇಹ ಅಂದ್ರೆ ಸುಸುಪ್ತಿ ನಿದ್ರೆಯಲ್ಲಿ ಕಾರಣ ದೇಹ. ಅಲ್ಲಿ ಒಬ್ಬ ಜೀವಾತ್ಮ ಅದನ ಜೀವ, ಪ್ರಾಜ್ಞೆ ಜೀವ. ಅಲ್ಲಿ ಕರ್ಣ ಯಾವುದು? ಅವಿದ್ಯಾಕರಣ. ಈ ಅವಿದ್ಯೆ ವೃತ್ತಿಗಳಲ್ಲಿ ಪ್ರತಿಬಿಂಬಿತ ಆನಂದ ವಿಷಯ ಇದು. ಪ್ರತಿಬಿಂಬಿತ ಕನ್ನಡ ನೋಡ್ಕೊತೀವಲ್ಲ, ಈಗ ನೋಡ್ಕೊಳಕತ್ತೀವಿ ಅಂತಂದ್ರೆ ಕನ್ನಡಿ ಒಳಗೆ ನಾವು ಕಾಣುವಂಥ ಏನು ಬಿಂಬ ಐತಲ್ಲ, ಪ್ರತಿಬಿಂಬ ಐತಲ್ಲ, ಅದು ಸತ್ಯ ಐತನ ಕನ್ನಡಿ ಒಳಗೆ? ಇಲ್ಲ, ಸುಳ್ಳಾಗಿರುವಂಥದ್ದು. ಅದೇ ರೀತಿ ಅವಿದ್ಯಾ ವೃತ್ತಿಗಳಲ್ಲಿ ಅವಿದ್ಯಾ ವೃತ್ತಿಗಳನ್ನು ಏನದು? ಪ್ರತಿಬಿಂಬಿತ ಆನಂದ ವಿಷಯ ಇದು. ಪ್ರತಿಬಿಂಬಿತ ಆದಂಗೆ ಆಗ್ಯದ. ಎಲ್ಲಿ? ಅವಿದ್ಯಾ ವೃತ್ತಿಗಳಲ್ಲಿ. ಇಲ್ಲಿ ಏನಾಯ್ತು ಗುಣ ಅಂದ್ರೆ ತಮೋಗುಣ. ಇದನ್ನು ಕೂಡ ನೀವೆಲ್ಲವುಗಳನ್ನು ಅರಿಯುವಂಥ ನೀನು ಬೇರೆಯೇ ಇದೆ. ಈ 3 ಅವಸ್ಥೆಗಳನ್ನು 3 ಅವಸ್ಥೆಗಳಲ್ಲಿ ತೋರುವ
ಈ ಎಲ್ಲ ದೃಶ್ಯಗಳನ್ನು ವ್ಯವಹಾರಗಳನ್ನು ನೀನು ಇದ್ರಿಟ್ಟು ಅರಿಯುವಂಥ ಸಾಕ್ಷಿ ಸ್ವರೂಪ ನೀ ಬೇರೆನೇ ಇದೆ. ಜಾಗ್ರದಲ್ಲೂ ಎಲ್ಲ ವ್ಯವಹಾರಗಳನ್ನು ನೀನೇ ಅರಿತಿದೆ, ಸ್ವಪ್ನದಲ್ಲೂ ನೀನೇ ಅರಿತಿದೆ. ಹೌದು, ನಿನ್ನೊಳಗೆ ಬಿದ್ದದಿಲ್ಲ ಕನಸು. ಅದು ಕನಸಿನೊಳಗೆ ಊರು ಪಟ್ಟಣ ಏನು ದೊಡ್ಡ ದೊಡ್ಡ ಪ್ರಪಂಚನೇ ತೋರ್ದಂಗೆ ಆಗ್ತದಲ್ಲ, ನಿನ್ನ ಬಿಟ್ಟು ಕಡಕ್ಕೆ ತೋರ್ಯದನ್ನದು, ನಿನ್ನೊಳಗೆ ತೋರ್ಯದದ. ಜಾಗ್ರನೂ ನಿನ್ನೊಳಗೆ ತೋರ್ಯದ, ನಿನಗೆ ಅರಿವಿಲ್ಲ ಅಷ್ಟೇ. ಅದಕ್ಕೆ ಈ ಜಾಗ್ರದಲ್ಲೇ ಆಗಲಿ ಸ್ವಪ್ನದಲ್ಲೇ ಆಗಲಿ ಸುಸುಪ್ತಿ ಮೂರನ್ನು ನಿನ್ನ ಬಲ್ಲೇ ನಡೆದವ, ನಿನ್ನೊಳಗೆ ನಡೆದವ. ನಿದ್ರಿನೂ ನಿನ್ನೊಳಗೆ ನಡೆದವ, ಹೌದಿಲ್ಲ? ಈ ಕನಸು ನಿನ್ನೊಳಗೆ ನಡೆದದ, ನಿದ್ರೆನೂ ನಿನ್ನೊಳಗೆ ನಡೆದದ. ಮತ್ತು ರಜೋಗುಣದ ಇದು ಸತ್ವಗುಣದ ಮಾತ್ರ ಏನಿದು ಜಾಗ್ರದ ಮಾತ್ರ ನಾವು ಹೊರಗದಂತ ತಿಳ್ಕೊಂಡಿವೆಲ್ಲ, ಇದೇ ಅಜ್ಞಾನ. ಅದಕ್ಕೆ ಇವೆಲ್ಲ ನಿನ್ನೊಳಗೆ ನಡೆದವ, ನಿನ್ನ ಸ್ವರೂಪದಲ್ಲೇ ನಡೆದವಪ್ಪ. ಆದರೆ ನೀನು ಇವೆಲ್ಲಗಳಿಗೆ ಭಿನ್ನನಾಗಿದೆ. ಇವೆಲ್ಲಗಳನ್ನು ಅರಿಯುವಂಥವು ನೀನು ಭಿನ್ನ ಇದೆ. ಆದರೆ ನೀನು ಮಾತ್ರ ಯಾರಿಂದನೂ ಅರಿಸಿಕೊಳ್ಳುವುದಿಲ್ಲ ನೋಡ್ರಿ. ಅದರಿಂದ ನೀನು ಎಲ್ಲವನ್ನ ಮೀರಿದವನಿದೆಪ್ಪ. ನಿನಗೆ ಮೀರಿದವ್ರು ಯಾರಿಲ್ಲ. ನೀನು ಎಲ್ಲರಿಗೂ ಮೀರಿದವನಿದೆ, ಆದರೆ ನಿನಗೆ ಮೀರಿದವ್ರು ಯಾರಿಲ್ಲ ಜಗತ್ತಿನೊಳಗೆ. ಅದರಿಂದ ಅದಕ್ಕೆ ಇಲ್ಲಿ ಕೂಡ ಇವೆಲ್ಲಗಳನ್ನು ಅರಿಯುವಂಥವು ನೀನೇ ಇದಪ್ಪ ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಶ್ರೀಮನ್ ನಿಜಗುಂಡ್ರು ಮೀರಬಾರದ ಚಿತ್ತೇ ನಿನ್ನ ನಿಜವೆಂದು ಹೇಳಿದ್ದಾರೆ ಅವರು. ಸ್ವಯಂ ಪ್ರಕಾಶ ಸ್ವರೂಪನೇ ನೀನಿರ್ವಿ ಅಂತ ಹೇಳುವಂಥದ್ದು. ಮತ್ತು ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಯಾವ ರೀತಿ ಈಗ ಅನೇಕ ಈ ರಂಧ್ರಗಳಿರುವಂಥ ಕೊಡ ಇರ್ತಲ್ಲ, ಘಟ ಅಥವಾ ಗಡಿವಿಕೆ ಮಡಿಕೆ, ಅಲ್ಲಿ ಎಲ್ಲ ಕಡೆ ಓಲ್ ಮಾಡುವಂಥದ್ದು, ರಂಧ್ರಗಳನ್ನು ಮಾಡುವಂಥದ್ದು. ಆ ಕೊಡದಲ್ಲಿ ಒಂದು ದೀಪ ಇಡುವಂಥದ್ದು. ಆ ಛಿದ್ರಗಳ ಮುಖಾಂತರ ಹೊರಟು ಎಲ್ಲ ಕಡೆ ಬೆಳಗ್ತದೆ ನೋಡ್ರಿ. ಅವೇನು ರಂಧ್ರಗಳು ಇರ್ತಾವಲ್ಲ ಮಡಿಕೆ ಒಳಗೆ ರಂಧ್ರಗಳು ತುಂಬ ಎಲ್ಲ ಕಡೆ ರಂಧ್ರಗಳು ಹಾಕ್ಯಾರ, ನಡುವೆ ಒಂದು ದೀಪ ಇಟ್ರೆ ಅದೇನು ಮಾಡ್ತದೆ, ಎಲ್ಲ ಒಂದು ರಂಧ್ರಗಳದಾಗ ಹೋಗಿ ಅಲ್ಲಿ ದೀಪವನ್ನು ಬೆಳಕನ್ನು ಬೆಳಗ್ತದೆ. ಹಾಗೇ ದೇಹದಲ್ಲಿದ್ದ ಚಿದ್ರೂಪಾತ್ಮ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಕತ್ತಾರ ಅವರು. ಕೊಡದ ದೃಷ್ಟಾಂತ ಭಾರಿ ಚಂದ ಕೊಡಕತ್ತಾರ. ಮಡಿಕೆ ಸಣ್ಣ ರಂಧ್ರಗಳದವ, ತೂತು ಬಿದ್ದಂಥ ಎಲ್ಲ ಕಡೆ ತೂತು ಬಿದ್ದದ ಮಡಿಕೆಗೆ ತೂತು ಬಿದ್ದದ ಎಲ್ಲ ಕಡೆ. ಅದ್ರ ಮಧ್ಯೆ ಒಂದು ದೀಪ ಇಟ್ಟಾಗ ಆ ತೂತುಗಳ ಮೂಲಕ ಅಥವಾ ರಂಧ್ರಗಳ ಮೂಲಕ ಓಲುಗಳ ಮೂಲಕ ಆ ಬೆಳಕು ನಮಗೆ ತೋರ್ತದೆ, ಎಲ್ಲ ಕಡೆ ಬೆಳಕು ತೋರ್ತದೆ. ಅದ್ರಂಗ ಚಂದ ತಿಳ್ಕೊಳ್ರಿ. ಅದ್ರಂಗ ದೇಹದಲ್ಲಿದ್ದ ಚಿದ್ರೂಪಾತ್ಮ ನೇತ್ರಕರಣ ದ್ವಾರದಿಂದ ನೋಡ್ರಿ ಆತ ಏನು ಮಾಡಿದ, ನೇತ್ರಕರಣ ಅಲ್ಲಿ ಯಾವಾಗ ದೇಹದಲ್ಲಿದ್ದಂಥ ಚಿದ್ರೂಪಾತ್ಮನು ನೇತ್ರಾಧಿಕರಣಗಳ ದ್ವಾರದಿಂದ. ನೇತ್ರಾಧಿಕರಣಗಳು ಅಂತಂದ್ರೆ ಇಲ್ಲಿ ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ ಅಂತ ತಗೊಳ್ಬೇಕು. ಜ್ಞಾನೇಂದ್ರಿಯಗಳ ದ್ವಾರದಿಂದ ರೂಪಾದಿ ವಿಷಯಗಳ ಸಮೂಹವನ್ನು, ರೂಪಾದಿ ಅಂದ್ರೆ ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಅಂತ ತಗೊಳ್ಬೇಕು. ಈ ಕಿವಿಯಿಂದ ಏನು ಕೇಳಕತ್ತದ, ಶಬ್ದ ಕೇಳ್ತದ. ಈ ಚರ್ಮದಿಂದ ಸ್ಪರ್ಶ ಮಾಡ್ತದ, ಇದನ್ನು ತಿಳ್ಕೊತದ. ಕಣ್ಣಿನಿಂದ ರೂಪವನ್ನು ನೋಡುವಂಥದ್ದು ನೇತ್ರದಿಂದ. ನಾಲಿಗೆಯಿಂದ ರುಚಿ ನೋಡುವಂಥದ್ದು, ಮೂಗಿನಿಂದ ಘ್ರಾಣ ಮಾಡುವಂಥದ್ದು. ಈ ರೀತಿಯಾಗಿ ಇಲ್ಲಿ ಏನು ಈ ನೇತ್ರಾಧಿಕರಣಗಳ ಮೂಲಕ ಮತ್ತು ರೂಪಾದಿ ವಿಷಯಗಳ ಸಮೂಹವನ್ನು. ಈ ಕಿವಿಗೆ ವಿಷಯ ಯಾವುದು, ಶಬ್ದ. ಚರ್ಮಕ್ಕೆ ವಿಷಯದ ಯಾವುದು, ಸ್ಪರ್ಶ. ಕಣ್ಣಿಗೆ ವಿಷಯ ಯಾವುದು, ರೂಪು. ಮೂಗಿಗೆ ವಿಷಯ ಯಾವುದು, ವಾಸನೆ ನೋಡುವಂಥದ್ದು. ನಾಲಿಗೆಗೆ ರುಚಿ ನೋಡುವಂಥದ್ದು. ಈ ರೀತಿ ಈ ಶಬ್ದಾದಿ ವಿಷಯಗಳು, ಯಾಕಂತಂದ್ರೆ ಈ ಚಿದ್ರೂಪಾತ್ಮ ನೇತ್ರಾಧಿಕರಣಗಳ ದ್ವಾರದಿಂದ ಈ ರೂಪಾದಿ ಅಂದರೆ ಶಬ್ದ, ಸ್ಪರ್ಶ, ರೂಪ, ಇವು 5 ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಈ ವಿಷಯಗಳ ಸಮೂಹವನ್ನು ಅರಿತಾನಿತ. ಇವೆಲ್ಲವನ್ನು ಅರಿತಾನ. 5 ಇಂದ್ರಿಯಗಳೇನು ಅದಾವಲ್ಲ, ಇವೆಲ್ಲ ಓಲ್ ಅದಾವಿಲ್ಲ ನಮಗೆ. ಅಲ್ಲಿ ಓಲ್ ದೃಷ್ಟಾಂತ ಕೊಟ್ರೆ
ಆ ಗಡ್ಗಿಗೆ ಇವೆಲ್ಲ ಸಣ್ಣ ರಂಧ್ರಗಳು. ಅದಕ್ಕೆ ಹೇಳ್ತಾರಲ್ಲ ಅವರು, ಏನು ಹೇಳ್ತಾರೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬ ರಮಣ ನಿನ್ನ ನಂಬಿದೆ. ಅದೇ ಹೇಳ್ತಾರೆ, 9 ಛಿದ್ರಗಳು ನೋಡಂಬಿಗ, ತುಂಬಿದ ಹರಿಗೋಲಂಬಿಗ, ಅದಕ್ಕೊಂಬತ್ತು ಛಿದ್ರಗಳು ಅಂಬಿಗ, ಸಂಭ್ರಮದಿಂದ ನೋಡಂಬಿಗ, ಅದರಿಂಬು ನೋಡಿ ನಡೆ ಸಂಬಿಗ ಹೇಳ್ತಾರಲ್ಲ. ಭಾಳ ಅದ್ಭುತವಾಗಿ ಮಹಾತ್ಮರು ಬರೆದಿದ್ದಾರಂದ್ರೂ ಕೂಡ ಮೂಲ ವಿಚಾರಗಳನ್ನು ತಿಳ್ಕೊಂಡು ಅವರು ಕುಣಿದಾಡಿ ತತ್ವ ಪದಗಳನ್ನು ಬರೆದ್ರು, ವಚನಗಳನ್ನು ಬರೆದ್ರು, ಎಲ್ಲವನ್ನ ಮಾಡಿದರು. ಅವರು ಮೂಲ ಬೇರನ್ನು ತಿಳ್ಕೊಂಡ್ರು, ಮೂಲ ವಿಚಾರಗಳನ್ನು ತಿಳ್ಕೊಂಡ್ರು, ಅದ್ರ ಪ್ರಕಾರ ನಡ್ಕೊಂಡು ಅವರು ಈಗ ನೋಡ್ರಿ, ಊಟ ಮಾಡಿದ ಮೇಲೆ ಏನು ಬರ್ತದೆ? ತೇಗ್ ಬರ್ತದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಅದರ ಒಂದು ಫಲ ಯಾವುದು ಅಂದ್ರೆ ತೇಗ್ ಬರ್ತದೆ. ಆದರೆ ಎಂಥ ತೇಗ್ ಬರ್ತದೆ? ನಾವೇನು ಊಟ ಬೇರೆದು ಬರ್ತದೆ ಏನಾದರೂ? ಇಲ್ಲ, ನಾವೇನು ಊಟ ಮಾಡೀವಿ ಅದೇ ತೇಗ್ ಬರ್ತದೆ, ಹೌದಿಲ್ಲ? ಅದೇ ರೀತಿ ಕೂಡ ಮಹಾತ್ಮರು ಮೂಲ ವಿಷಯಗಳನ್ನು ತಿಳ್ಕೊಂಡ್ರು, ಆ ಪ್ರಕಾರ ನಡ್ಕೊಂಡ್ರು, ಹೊಟ್ಟೆ ತುಂಬ ಉಂಡು ಅದೇನು ಯಾವ ರೀತಿ ತೇಗ್ ಬರ್ತದೆ ಆ ರೀತಿ ಬಂದಂಥ ವಿಚಾರಗಳನ್ನು ಕುಣಿದು ಬರೆದು ಬಿಟ್ರು ನೋಡ್ರಿ ಅವರು. ಅದಕ್ಕೆ ಹೇಳ್ತಾರೆ 9 ಛಿದ್ರಗಳು ಅಂಬಿಗ. ನೋಡ್ರಿ ಎಂಥ ಅದ್ಭುತವಾಗಿ. ಅದಕ್ಕೆ ಈ ಒಂದು ಶರೀರಕ್ಕೂ ಕೂಡ 9 ಶರೀರ ಅನ್ನುವಂಥ ಮಡಿಕೆ, ಇದು ಮಡಿಕೆಗೆ ಛಿದ್ರಗಳು ಅದಾವ, ಹೌದಿಲ್ಲ? ಈ ಛಿದ್ರಗಳು ಈಗ ಇಲ್ಲೇ ಅದಾವ ನೋಡ್ರಿ. ಯಾಕಂದರೆ ಇವೆಲ್ಲ ಜ್ಞಾನೇಂದ್ರಿಯಗಳು ಮತ್ತು ಶಬ್ದಾದಿ ವಿಷಯಗಳು ಏನು ಅದಾವಲ್ಲ, ಇವೆಲ್ಲವೂ ಏನಾಗ್ತದ ಅಂತಂದ್ರೆ ನೇತ್ರಾಧಿಕರಣಗಳ ದ್ವಾರದಿಂದ ರೂಪಾದಿ ವಿಷಯಗಳ ಸಮೂಹವನ್ನು ಅರಿಯುತ್ತದೆ. ಒಳಗೆ ದೀಪ ಈ ಕಿವಿಯಿಂದ, ಕಣ್ಣಿನಿಂದ, ಮೂಗಿನಿಂದ, ನಾಲಿಗೆಯಿಂದ ಶಬ್ದಾದಿ ವಿಷಯಗಳನ್ನು ಬೆಳಗ್ತದೆ, ಇದು ಅರಿತದ, ತಿಳ್ಕೊಳ್ತದೆ. ಅದಕ್ಕೆ ಇಲ್ಲಿ ಕೂಡ ಭಾಳ ಇಂಥ ಒಂದು ವಿಚಾರವನ್ನು ಅರಿಯುವಂಥ ಆ ಅರಿವಿನ ಸ್ವರೂಪನೇ ನೀನಿದ್ದೀಯಪ್ಪ, ಎಲ್ಲವನ್ನು ಅರಿತಿದ್ದಿ ನೀನು. ಅದಕ್ಕೆ ಈ ಯಾವ ಅರಿವು 3 ಅವಸ್ಥೆಗಳನ್ನು ಅಲ್ಲಿ ಭಾಳಷ್ಟು ಪ್ರಸಿದ್ಧಿಯಾಗಿ ಅರಿತದೋ ಅದೇ ಅರಿವು. ಎಲ್ಲವನ್ನು ಅರಿಯುವಂಥ ಅರಿವೇ ಈ ಸೃಷ್ಟಿಕರ್ತ ಬ್ರಹ್ಮದನಲ್ಲ, ಆತನ್ನು ಮೊದಲು ಮಾಡಿಕೊಂಡು ಸಣ್ಣ ಇರಿವೆ ಶರೀರಗಳ ಪರ್ಯಾಂತರ ತುಂಬಿಕೊಂಡದಂತ ಹೇಳ್ತಾರೆ ಅವರು. ಅರಿವು ಇದೇ ಅರಿವೇ. ಅರ್ಥ ಆಯ್ತಲ್ಲ? ನಿನ್ನೊಳಗಡೆ ಇರುವಂಥ ಅರಿವು ಒಂದು ಶರೀರ ಅಲ್ಲ, ಅದು ಸೃಷ್ಟಿಕರ್ತ ಬ್ರಹ್ಮನಿಂದ. ಅದಕ್ಕೆ ದೇವತೆಗಳಲ್ಲಿ ಅರಿವು ಬೇರೆ ಐತ್ರಿ, ನಮ್ಮಲ್ಲೇ ಅರಿವು ಬೇರೆ ಐತೆ ಅಂತ ಅನ್ನಂಗಿಲ್ಲ. ಅವು ಶರೀರಗಳು ಬೇರೆ ಬೇರೆ ಇರ್ತಾವೆ ಹೊರತಾಗಿ ಒಳಗಡೆ ಇರುವಂಥ ಸ್ವರೂಪ ಒಂದೇ ಇರುವಂಥದ್ದು. ದೇವತೆಗಳಲ್ಲಿರುವಂಥದ್ದು ನಮ್ಮಲ್ಲಿರುವಂಥದ್ದು ಒಂದೇ. ನಾವು ವಿಶೇಷವಾಗಿ ತಿಳ್ಕೊಬೇಕೀಗ. ಇಂಥವು ಯಾರು ಎಲ್ಲಿ ಹೊರಗಡೆ ಗೊತ್ತಿರಂಗಿಲ್ಲ, ಇವು ಎಲ್ಲ ಯಾರು ಹೇಳೋಕ್ಕೂ ಬರಂಗಿಲ್ಲ ಇಂಥವೆಲ್ಲ. ಅರ್ಥ ಮಾಡ್ಕೋಬೇಕಲ್ಲ? ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಬಲ್ಲಿ ಅವ್ರು ದೊಡ್ಡವ್ರಿ, ಭಾಳ ದೇವ್ರದಾರ್ರಿ, ಅವ್ರು ಭಾಳ ದೊಡ್ಡವ್ರಿ, ಮತ್ತು ನಾವು ಸಣ್ಣವ್ರಿ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ಹೇಳ್ತೀವಲ್ಲ, ಸೃಷ್ಟಿಕರ್ತ ಬ್ರಹ್ಮನಲ್ಲಿರುವಂಥ ಅರಿವು ನಿನ್ನಲ್ಲಿರುವಂಥ ಅರಿವು ಒಂದೇ ಅದ ಇರೋದು, ಬೇರೆ ಬೇರೆ ಏನಿರೋಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಎಲ್ಲ ಕಡೆ ಇರುವಂಥ ಅರಿವು ಒಂದೇ, ಎಲ್ಲ ಶರೀರಗಳಲ್ಲಿ ತುಂಬ್ಯದ, ಎಲ್ಲ ಕಡೆ ತುಂಬ್ಯದ, ಎಲ್ಲ ಕಡೆನೂ ತುಂಬ್ಯದ, ಎಲ್ಲ ಶರೀರಗಳಲ್ಲಿ ಕೂಡ ತುಂಬ್ಯದಿದು. ಮತ್ತು ಇದೇ ಅರಿವು ಬ್ರಹ್ಮನಾಗಿ ತೋರ್ತದ, ವಿಷ್ಣುವಾಗಿ ತೋರ್ತದ, ರುದ್ರನಾಗಿ ತೋರ್ತದ. ತಿಳ್ಕೊಳ್ರಿ ಇದು ಹೆಂಗದ. ಈ ಅರಿವು ಆ ರೀತಿನೂ ತೋರಿದಂಗೂ ಆಗ್ತದ, ಮತ್ತು ಜಗತ್ತಿನ ಒಂದು ಉತ್ಪತ್ತಿ ಸ್ಥಿತಿ ನಾಶಗಳಿಗೂ ಸಾಕ್ಷಿಯಾಗಿರ್ತದೆ. ಇವೆಲ್ಲ ಎಲ್ಲಿ ನಡೆದವ? ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಯನ್ನು ಮಾಡುವಂಥದ್ದಾಗಿರ್ಬೋದು, ರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ನಾಶ ಆಗುವಂಥದ್ದಾಗಿ ಇವೆಲ್ಲ ನಿನ್ನೊಳಗೆ ನಡೆದವ, ನಿನ್ನ ಆಶ್ರಯದಲ್ಲೇ ನಡೆದವ ಇವೆಲ್ಲ. ಮತ್ತು ನೀನು ಹೆಂಗಿದೆ? ಇವೆಲ್ಲ ಒಳಗೆ ಸಾಕ್ಷಿ ರೂಪವಾಗಿ ಇದೆಯಪ್ಪ.
ಇಂಥ ಚಿದ್ರೂಪನೇ ಎಲ್ಲಕ್ಕೂ ಸಾಕ್ಷಿ ರೂಪ, ಎಲ್ಲ ನೀನೇ ತಿಳ್ಕೊಳ್ಳೋನಿದೆ. ಅದಕ್ಕೆ ನೀ ಹೆಂಗಿದಿ? ಚಿದ್ರೂಪ ನಾನಿದ್ದೀನಂತ ತಿಳ್ಕೊ. ಆ ಚಿದ್ರೂಪನೇ ನಾನಿದ್ದೀನಂತ ನೀ ತಿಳ್ಕೊ. ಈ ಅರಿವಿನಿಂದ ಏನು ಅರಿಸಿಕೊಡ್ತಾವಲ್ಲ ದೃಶ್ಯ ವಸ್ತುಗಳೇನದಾವ ಅವು ಜಡದಿಂದ ಕೂಡ್ಯಾವ. ಈ ಅರಿವಿನಿಂದ ತಿಳಿಸಿಕೊಡ್ತಾವಲ್ಲ ಎಲ್ಲ ಏನಾರ ತೊಗೊಳ್ರಿ, ಅದಕ್ಕೆ ಇದು ಭಾಳ ಚಿಂತನೆ ಮಾಡ್ಬೇಕು. ಚಿಂತೆ ಮಾಡೋದಲ್ಲಿದು, ಇದು ಚಿಂತನೆ ಮಾಡಬೇಕು. ನಿನ್ನಿಂದ ಏನು ತೋರ್ತಾವೆ ಎಲ್ಲ ದೃಶ್ಯ ಪ್ರಪಂಚ ಏನು ತೋರ್ತಾವಲ್ಲ ಇವೆಲ್ಲ ಜಡದಿಂದ ಕೂಡ್ಯದ. ಈ ಅರಿವಿನಿಂದ ಕಾಣುವಂಥ ಏನು ದೃಶ್ಯ ಪ್ರಪಂಚ ಅದು ಎಲ್ಲ ಸಾಮಾನುಗಳು ಅದಾವೆ, ಎಲ್ಲ ದೃಶ್ಯವಾಗಿ ಕಾಣಿಸ್ತಾವಲ್ಲ ಅವು ಹೆಂಗೆ ಅದಾವಪ್ಪ ಅಂದ್ರೆ ಜಡದಿಂದ ಕೂಡಿದಾವೆ. ಇವು ನಾನಲ್ಲ ಅಂತ ತಿಳ್ಕೊಳ್ಬೇಕು. ಮತ್ತು ಹೆಂಗೆ ಅದಾವ ರೀ? ಏನು ಕಾಣಕತ್ತಾವಲ್ಲ ಇಟ್ಟೆಲ್ಲ ಜಗತ್ತು ಕಾಣಕತ್ತದ, ಮತ್ತು ಇವೆಲ್ಲ ಸುಳ್ಳು ಅದಾವ ಅದಂತ ನೀವು ಹೌದು. ಅದಕ್ಕೆ ಇವೆಲ್ಲ ಜಡದಿಂದ ಕೂಡ್ಯಾವ. ಮತ್ತು ಹೆಂಗೆ ಅದಾವ? ನಿನ್ನ ಬುದ್ಧಿ ಒಳಗೆ ಇವೆಲ್ಲ ವಿಷಯಗಳು ಅದಾವ ಅಂತ ಹೇಳ್ಯಾರ. ಇವು ಕಲ್ಪಿತ ಅದಾವ ಅಂತ ತಿಳ್ಕೊಬೇಕು. ಇವೆಲ್ಲ ಎಲ್ಲ ಕಲ್ಪಿತ. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಎಲ್ಲ ನಿನ್ನೊಳಗೆ ಇದೆಲ್ಲ ಕಲ್ಪನೆಯಿಂದ ನಡೆದಂಥ ಜಗತ್ತಿದು. ಹುಡುಕ್ಯಾಡಿದ್ರೆ ಏನೂ ಇಲ್ಲ. ಇಲ್ಲಿ ಏನಾರ ಐತನ? ನಿನ್ನ ಬಿಟ್ಟರೆ ಏನಾರ ಐತನ? ಏನಿಲ್ಲ. ಇಲ್ಲಿ ಎಲ್ಲ ಕಲ್ಪನೆಯಿಂದನೇ ಈ ಜಗತ್ತು ನಡೆದೋದು ಅಷ್ಟೇ ಹೊರತಾಗಿ ಕಲ್ಪಿತ ಹೆಂಗದ ಮಿಥ್ಯೆ ಆಗಿರುವಂಥದ್ದು. ಅದಕ್ಕೆ ಈಗ ಅನ್ನುವಂಥ ಈ ರೀತಿ ದೃಢತರವಾದಂಥ ಜ್ಞಾನ ಯಾರಿಗಾಗ್ತದೋ, ಎಷ್ಟು ಅದ್ಭುತವಾಗಿ ಹೇಳಕತ್ತಾರೆ ನೋಡ್ರಿ. ಇಂಥ ದೃಢ ಜ್ಞಾನ ಆಗಬೇಕು. ಆ ಚಿದ್ರೂಪ ಅರಿವಿನ ಸ್ವರೂಪನೇ ನಾನಿದ್ದೀನಿ, ಎಲ್ಲ ಕಡೆ ನಾನೇ ತುಂಬಿದ್ದೀನಿ, ನನಗಿಂತ ಅನ್ಯ ವಸ್ತು ಯಾವುದೂ ಇಲ್ಲ ಜಗತ್ತಿನೊಳಗೆ. ಹೆಂಗೆ ಹೋಗ್ಬೇಕು? ಅದಕ್ಕೆ ಹೇಳ್ತಾರೆ, ನಾನೆಂಬ ಹಮ್ಮುಳ್ಳವನಿಗೆ ನಾನು ನೀನೆಂಬ ಭೇದ ಭಾವನೆ ಪೋಗದವಗೆ ಮಾನ ಮಾತೃವ ಮೀರದವಗೆ ತನು ಹಾನಿ ವೃದ್ಧಿಗೆ ತಾ ಸಾಕ್ಷಿ ಎನ್ನದವಗೆ ಪರಮುಕ್ತಿ ಸಾಧ್ಯವಾಗುವುದೇ. ನೋಡ್ರಿ, ನಾನೆಂಬ ಹಮ್ಮುಳ್ಳವನಿಗೆ ನಾನು ನೀನೆಂಬ ಭೇದ ಭಾವನೆ ಪೋಗದವಗೆ ಮಾನ ಮಾತೃವ ಮೀರದವಗೆ ತನು ಹಾನಿ ವೃದ್ಧಿಗೆ ಸಾಕ್ಷಿ ತಾನೆನ್ನದವಗೆ ಪರತತ್ವ ಸಾಧ್ಯವಾಗುವುದೇ. ಎಲ್ಲ ಮೀರ್ಬೇಕ್ರಿ ಇದು. ಬರೀ ನಾನು ಅನ್ನೋನಿಗೆ ಪರತತ್ವ ಆಗ್ತದೇನು? ನಾನು ಅನ್ನೋದು ಹೋಗ್ಬೇಕು, ನಾನು ನೀನು ಅನ್ನೋದು ಹೋಗ್ಬೇಕು. ನಾನು ಅನ್ನೋದಿಲ್ಲ, ನೀನು ಅನ್ನೋದಿಲ್ಲ, ಅದು ಇಲ್ಲ, ಇದಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ಎಲ್ಲ ಜಗತ್ತಿನಲ್ಲಿ ಏನು ತೋರ್ತಾವಲ್ಲ ಅವೆಲ್ಲ ಕಲ್ಪಿತ ಅಂತ ತಿಳ್ಕೊಳ್ಬೇಕು. ಅವೆಲ್ಲಿ ಕಲ್ಪಿತ ಆಗ್ಯಾವ? ನಿನ್ನೊಳಗೆ ಕಲ್ಪಿತದವ ಅಷ್ಟೇ. ನೀನು ಅಜ್ಞಾನದಿಂದ ಇವು ಕರೆ ಅಂತ ಹೊಂಟಿದಿ. ಎಲ್ಲದಾವ ಕರೆ ಇದ್ರೆ ನೀನು ಕನಸ್ನಾಗೂ ಕಾಣ್ಬೋದಾಗಿತ್ತಲ್ಲ. ಇದೇ ಗಂಡ ಮಕ್ಕಳು ಮರಿಗಳು ಸಂಸಾರ ಶರೀರ ನಿಡ್ಕೊಂಡು ಎಲ್ಲವೂ ಕನಸಿನಲ್ಲಿ ಯಾಕೆ ತೋರ್ಬಹುದಾಗಿತ್ತಲ್ಲ. ಅದಕ್ಕೆ ಕನಸಿನಲ್ಲೇ ಶರೀರ ಇಲ್ಲ, ನೀ ಮಾಡುವಂಥ ಸಂಸಾರ ಇಲ್ಲ, ಈ ಜಗತ್ತಿಲ್ಲ, ಏನೂ ಇಲ್ಲದು. ಅದಕ್ಕೆ ಇದು ಹೆಂಗೆ ಐತಪ್ಪ ಅಂದ್ರೆ ಕಲ್ಪಿತವಾಗಿರುವಂಥದ್ದು ಐತೆ ನಿನ್ನ ಬುದ್ಧಿ ಒಳಗೆ. ಹೆಂಗೆ ರೀ ನಮ್ಮೊಳಗೆ ಕಲ್ಪಿತ ಆಗ್ಯದ ಅಂತಂದ್ರೆ ನೋಡ್ರಿ, ಎಲ್ಲರಿಗೂ ಒಂದೇ ಥರ ಈ ಜಗತ್ತು ಕಾಣಂಗಿಲ್ಲ. ಅವ್ರವ್ರ ಬುದ್ಧಿಗೆ ಅನುಗುಣವಾಗಿ ಜಗತ್ತು ತೋರ್ತದ. ಅವರ ಮನಸ್ಸು ಬುದ್ಧಿಗೆ ಅನುಗುಣವಾಗಿ ಅಲ್ಲಿ ತೋರ್ತಾವ. ಅದಕ್ಕೆ ಒಬ್ಬ ವ್ಯಕ್ತಿಗೆ ಏನಾರ ಬುದ್ಧಿ ಕೆಟ್ಟದಂತ ತಲೆ ಕೆಟ್ಟದೇನಂತೀವಿಲ್ಲ, ಅಲ್ಲಿ ಬುದ್ಧಿ ನೆಟ್ಟಗಿರಲಿಲ್ಲ ಅಂದ್ರೆ ಜಗತ್ತು ಕೂಡ ಅವನಿಗೆ ಚಂದ ಕಾಣಂಗಿಲ್ಲ. ಅವನಿಗೆ ಇದು ನಾವು ನೋಡುವಂಥ ಪ್ರಪಂಚನೇ ಕಾಣಂಗಿಲ್ಲ ಅಂದ್ರೆ ಇದು ಎಲ್ಲಿ ಅದಂತ ತಿಳ್ಕೊಬೇಕು ನಾವು ಅರ್ಥ. ಕಡೆಕಾದ ನೀ ಜಗತ್ತು ಇಲ್ಲ, ನಿನ್ನ ಬುದ್ಧಿ ನೋಡ್ರಿ, ಮನಸ್ಸು ಬುದ್ಧಿ ಯಾವಾಗ ಶುದ್ಧ ಇರ್ತದೆ ಅವಾಗ ಜಗತ್ತು ಚಂದ ಕಂಡಂಗೆ ಆಗ್ತದೆ ನಿನಗೆ. ಆದ್ರೆ ನಿನ್ನ ಬುದ್ಧಿನೂ ನೆಟ್ಟಿಗಿರಲಿಲ್ಲ ಅಂತಂದ್ರೆ ಜಗತ್ತು ಕಾಣ್ತದೆ ಅನ್ನೋತಗ ಅಂದ್ರೆ ಎಕಡೆಕಡೋ ಕಾಣಿಸ್ತದೆ. ತನ್ನ ಭಾವನೆದಾಗ ಏನೇನು ಮಾಡ್ಕೊಳೋಣ ಹಂಗೆ ಕಾಣಿಸ್ತದೆ. ಅದಕ್ಕೆ ಜಗತ್ತಿನೊಳಗೆ ಇದು ಕಲ್ಪಿತ ಐತಪ್ಪ, ಇದರಲ್ಲಿರುವಂಥವು ನಾನೇ ಇದ್ದೀನಿ, ಎಲ್ಲ ಕಡೆ ತುಂಬಿದ್ದೀನಿ, ದೃಶ್ಯವಾಗಿರುವಂಥ ಜಡವಾಗ್ಯದ, ನಾನು ಅರಿಯುವಂಥವನು ಆ ಒಂದು ಪರಮಾತ್ಮನ ಸ್ವರೂಪ ನಾನು ಇದ್ದೀನಿ, ಅರಿವಿನ ಸ್ವರೂಪನೇ ನಾನು ಇದ್ದೀನಿ ಅಂತ ನಿನಗೆ ಯಾವಾಗ ದೃಢ
ಆಗ್ತದೋ, ಯಾರಿಗೆ ಆ ದೃಢ ಜ್ಞಾನ ಇರ್ತದೋ ಆತ ಚಾಂಡಾಲನೇ ಇರಲಿ ಅಥವಾ ಬ್ರಾಹ್ಮಣನೇ ಇರಲಿ. ಹಾಂ, ಇದು ಯಾರು ಹೇಳಿದಾರ? ಶಂಕರಾಚಾರ್ಯರು ಹೇಳಿದ್ದಾರೆ. ಯಾರು ಇಂಥ ಅರಿವಿನ ಸ್ವರೂಪ ದೃಢ ಮಾಡ್ಕೊಂಡಿರ್ತಾರೋ, ಆ ಜ್ಞಾನವನ್ನು ದೃಢ ಮಾಡ್ಕೊಂಡಿರ್ತಾರೋ ಅವರು ಆತ ಚಾಂಡಾಲನೇ ಇರಲಿ ಆತ ಶೂದ್ರನೇ ಇರಲಿ, ಯಾವ ಜಾತಿ ಆತನೇ ಇರಲಿ, ಇಲ್ಲಾಂದ್ರೆ ಬ್ರಾಹ್ಮಣನೇ ಇರಲಿ, ಯಾರೇ ಇರಲಿ, ಆದ್ರೆ ಆತ ನನ್ನ ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂದಿದ್ದಾರೆ. ಯಾರು? ಶಂಕರಾಚಾರ್ಯರು. ಯಾಕಂದ್ರೆ ಈ ರೀತಿಯಾಗಿ ಅಂಥ ಒಂದು ಶಂಕರಾಚಾರ್ಯರು ಇದು ಮನುಷ್ಯ ಪಂಚಕದಲ್ಲಿ ಹೇಳಿದ್ದಾರೆ. ಇದು ಯಾಕಂದರೆ ಯಾರಿದ್ರೂ ಕೂಡ ತತ್ವವನ್ನು ಬಲ್ಲಂಥವ್ರು ಅವರಿಲ್ಲ, ಅವ್ರು ಅನ್ನಂಗ್ಲೆ ಇವ್ರು ಅನ್ನಂಗ್ಲೆ. ಯಾಕಂದರೆ ಇದೆಲ್ಲ ಅದಾಯಿತು ಇದಾಯಿತು ಬಡವ ಬಲ್ಲಿದ ಜಾತಿ ಗೀತಿ ಎಲ್ಲ ಜೀವಿಗಳ ಸೃಷ್ಟಿ, ಅದು ಹೊರತಾಗಿ ಅದು ಪರಮಾತ್ಮನ ಸೃಷ್ಟಿ ಅಲ್ಲ ಅದು. ಹಾಗಾಗಿ ಅವ್ರು ಯಾರೇ ಇದ್ದರೂ ಕೂಡ ತತ್ವ ಬಲ್ಲಂಥವ್ರು ಇದ್ದರು ಅಂದ್ರೆ ನನ್ನ ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ. ಅದರಿಂದ ಅಂಥ ಪರಿಪೂರ್ಣವಾದ ಅರಿವೇ ನಾನಂತ ಅರಿಯಪ್ಪ. ಹಾಂ, ಇಂಥ ಒಂದು ಪರಿಪೂರ್ಣ ತಟ್ಟಿಗೆ ಇಟ್ಟಿಟ್ಟು ಅಲ್ಲ ಅದು. ಪರಿಪೂರ್ಣವಾದಂಥ ಅರಿವು. ನೀನು ಇರಲಾರ್ದಂಥ ಜಾಗ, ಅರಿಯದೇ ಇರುವಂಥ ಜಾಗ ಯಾವುದು ಇಲ್ಲವೇ ಇಲ್ಲ. ಅದಕ್ಕೆ ಈ 3 ಅವಸ್ಥೆಗಳನ್ನು ಯಾವ ಅರಿವು ಪ್ರಕಾಶ ಮಾಡ್ತದೋ, ಜಾಗ್ರ, ಸ್ವಪ್ನ, ಸುಸುಪ್ತಿ, ಈ ಅರಿವೇ ಪ್ರಕಾಶತೆ ಮಾಡ್ತದ. ಅಂಥ ಸಾಕ್ಷಿ ಅರು ಸ್ವರೂಪ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತ ದುಡಾಗಬೇಕು. ಹಿಂಗೆ ಯಾರು ಇದನ್ನು ತಿಳಿದು ಜನನ ಮರಣ ಯಾರು ಹಿಂಗೆ ತಿಳ್ಕೊತಾರೋ, ಗಟ್ಟಿಯಾಗಿ ತಿಳ್ಕೊಬೇಕು ಇದು. ಇದಕ್ಕೆ ಸಮಯ ಬೇಕು ಅಂತ ಯಾಕೆ ಹೇಳ್ತಾರಂದ್ರೆ, ಒಂದೇ ಸಲಕ್ಕೆ ಹಣ್ಣು ಆಗಂಗಿಲ್ಲ. ಮಾವಿನ ಹಣ್ಣು ಯಾವುದೇ ಹಣ್ಣುಗಳು ಒಂದು ಸಲಕ್ಕೆ ಆಗಂಗಿಲ್ಲ, ಟೈಮ್ ಬೇಕಾಗ್ತದೆ ಅದಕ್ಕೆ. ಮತ್ತು ಇಷ್ಟೆಲ್ಲ ಪ್ರೊಸೆಸ್ ಆಗಬೇಕಿಲ್ಲ, ಅವು ಚಂದ ಬೆಳಿಬೇಕು, ಕಾಯಿಗಳು ಎಲ್ಲ ಎಲೆ ಕಾಂಡಗಳು ಆಗಬೇಕು. ಅದೆಲ್ಲ ಮೆಲ್ಲಕ್ಕೆ ಏನಾಗ್ತದೆ, ಅಲ್ಲಿ ಹೂವು ಆಗ್ತದೆ, ಹೂವು ಆಗೋದು ಮೊಗ್ಗಾಗ್ತದೆ, ಮೊಗ್ಗಾಗೋದು ಹೂವು ಆಗ್ತದೆ, ಹೂವು ಆಗೋದು ಕಾಯಿ ಆಗ್ತದೆ, ಕಾಯಿ ಆಗೋದು ಹಣ್ಣು ಆಗ್ತದೆ. ಇವೆಲ್ಲ ಪ್ರೊಸೆಸ್ ಇರಬೇಕು. ಅದ್ರಂಗೆ ಇಲ್ಲಿ ಕೂಡ ಒಂದು ಗುರುವಿನ ಮುಖಾಂತರ ತಿಳ್ಕೊಬೇಕಂದ್ರೂ ಕೂಡ ಈ ಶ್ರವಣ ಅನ್ನುವಂಥದ್ದು ಬೇಕಾಗ್ತದೆ, ಮನನ ಮಾಡಬೇಕಾಗ್ತದೆ, ನಿಧಿಧ್ಯಾಸನಕ್ಕೆ ಬರಬೇಕಾಗ್ತದೆ, ಇವೆಲ್ಲ ಮಾಡ್ಕೊಡ್ಬೇಕಾಗ್ತದೆ. ಅದಕ್ಕೆ ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುತ್ತೀಯ ನಿಂತು ಅಂತ ಹೇಳ್ಯಾರ ಅವರು. ಸಂಸಾರದ ಜೊತೆಗೆ ಇದನ್ನು ಮಾಡಿಕೊಂಡ್ರೆ ನೀ ಜಾಣ ಆಗ್ತಿದೆ, ಇಲ್ಲಾಂದ್ರೆ ನಿನಗೇನಂತಾರೆ, ಕೋಣ ಅಂತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಬಾಯಿಲಿ ಹೇಳಂಗಿಲ್ಲ, ನಾವು ಹಿಂಗಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜಾಣ ಅಂತ ಯಾರಿಗೆ ಅಂದಾರಪ್ಪ ಅಂದ್ರೆ, ಎರಡೂ ಮಾಡ್ಕೊಂಡು ಹೋಗ್ತಾನೆ ನೋಡ್ರಿ. ಸಂಸಾರನೂ ಮಾಡ್ತಾನೆ, ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ತಾನತ್ತ. ಈ ರೀತಿ ಯಾವಾಗ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತ ದೃಢಭಾವ ಯಾರಿಗಾಗ್ತದೋ ಅವರು ಈ ಜನನ ಮರಣಾದಿ ಸಕಲ ಸಂಸಾರ ಅಂದ್ರೆ ಏನು? ಜನನ ಮರಣ ಅನ್ನುವಂಥ ದೊಡ್ಡ ಸಂಸಾರ ಅದು. ಇಂಥ ಸಕಲ ಸಂಸಾರ ದುಃಖಗಳಿಂದ ಏನಾಗ್ತಾನ? ಬಿಡುಗಡೆ ಹೊಂದುತ್ತಾನೆ ನೋಡ್ರಿ. ಅವಾಗ ಬಿಡುಗಡೆ ಹೊಂದುತ್ತಾನ. ಅದಕ್ಕೆ ಈ ರೀತಿಯಾಗಿ ನೀನು ಹೆಂಗಿದೀಪ ಅಂದ್ರೆ ಚಿದ್ರೂಪಾತ್ಮನೆ ನಾನು ಇದ್ದೀನಿ ಅನ್ನುವಂಥದ್ದನ್ನು ನೀ ದೃಢ ಮಾಡ್ಕೊ, ತಿಳಿಯಪ್ಪ, ನಿನಗಿಂತ ಬೇರೆ ಯಾವುದೂ ಇಲ್ಲ, ಅನ್ನೇ ಇಲ್ಲ ಅಂತ ಹೇಳಿದರು ಅವರು. 3ನೇ ನುಡಿಯಲ್ಲಿ ಹೇಳ್ತಾರೆ, ಎಲ್ಲವನಾರೈದು ನೋಡಲು ಇಲ್ಲೆನಿಸಿದ ನೇಹವೆಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದೇ ಸುಖ ಅಂತ ಹೇಳ್ತಾರೆ. ಮತ್ತು ಸದ್ರೂಪ ಚಿದ್ರೂಪ ನೀನೇ, ಮತ್ತು ಆನಂದ ಸ್ವರೂಪನೂ ನೀನೇ ಇದೆ. ಅದಕ್ಕೆ ಎಲ್ಲ ಒಂದು ವಿಚಾರದಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದರೆ ಎಲ್ಲವನ್ನು ಅರಿಯುವಂಥ ಅರಿವಿನ ಸ್ವರೂಪ ನೀನಿದೆ, ಮತ್ತು ಆನಂದ ಸ್ವರೂಪನೇ ನೀನಿರುವಿ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲವನ್ನ ಸರ್ವ ವಿಷಯವನ್ನು ವಿಚಾರ ಮಾಡಿ ನೋಡಿದರೆ ಇಲ್ಲವು ನೋಡ್ರಿ, ಎಲ್ಲ ವಿಷಯಗಳನ್ನು ನಾವು ವಿಚಾರಿಸಿ ನೋಡಿದರೆ ಇಲ್ಲ ಅಂತ ಹೇಳಿಸಿಕೊಳ್ಳುವಂಥ ಸುಖವು ಯಾವುದರಲ್ಲಿ ಇದೆ ನೋಡಿ. ನಾವೆಲ್ಲೇ ಸುಖ ವಿಚಾರ ಮಾಡ್ಬೇಕು. ಅದಕ್ಕೆ ನಿಜವಾದ ಸುಖ ನಮಗೆ ಗೊತ್ತಾಗಬೇಕಾಗ್ಯದಿಲ್ಲ, ನಿಜವಾದ ದುಃಖ ಗೊತ್ತಾಗಬೇಕಾಗ್ಯದ. ದುಃಖ ಅಂದ್ರೆ ನಮ್ಮ ಹತ್ರ ರೊಕ್ಕ ಇಲ್ಲಪ್ಪ, ಆಸ್ತಿ ಇಲ್ಲಪ್ಪ, ಹೊಲ ಇಲ್ಲಪ್ಪ, ಮನೆ ಇಲ್ಲಪ್ಪ, ನಮಗೆ ಭಾಳ ದುಃಖ ಐತೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಇನ್ನೊಂದು ದೊಡ್ಡ ದುಃಖ ಅದದು.
ಯಾವುದು ಜನನ ಮರಣ ಅನ್ನುವಂಥ ದುಃಖ, ಅದೇ ದೊಡ್ಡ ಸಂಸಾರ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಹೆಂಡತಿ, ಮಕ್ಕಳು, ರೊಕ್ಕ ರೂಪಾಯಿ, ಹೊಲ ಮನೆ ವಾಹನ ಎಲ್ಲ ಒಂದು ಬಂಧು ಬಳಗ, ಇದ್ರ ಮೇಲೆ ಇರುವಂಥ ಒಂದು ಪ್ರೀತಿ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇರೋಂಗಿಲ್ಲ. ಇರ್ತದೇನು ಹೇಳ್ರಿ? ಹೆಂಡತಿ ಮೇಲಿರುವಂಥ ಪ್ರೀತಿ, ಮತ್ತು ಹೆಂಡ್ತಿಗೆ ಅಷ್ಟೇ ಹೇಳ್ಯಾರ ನಿಜಗುಂಡ್ರಂತಲ್ಲ, ಹೆಂಡತಿ ಗಂಡಿನ ಮೇಲಿರುವಂಥ ಪ್ರೀತಿ, ಗಂಡ ಹೆಂಡತಿ ಮೇಲಿರುವಂಥ ಪ್ರೀತಿ, ಹೆಂಡತಿ ಗಂಡಿನ ಮೇಲಿರುವಂಥ ಪ್ರೀತಿ ಯಾವಾಗಲೂ ಹಂಗೆ ಇರ್ತಾನಂದ್ರೆ ಹಂಗೆ ಇರೋಕ್ಕಾಗಂಗಿಲ್ಲ. ಮತ್ತು ಈ ಪುತ್ರ ಮೊದಲು ಭಾಳಷ್ಟು ನೋಡ್ರಿ, ಹುಟ್ಟಾಗ ನಾವು ಪೇಡ ಹಂಚಿರ್ತೀವಿ, ಹೌದಿಲ್ಲ? ಮಗ ಹುಟ್ಟ್ಯಾನ ಕುಣ್ಕೊಂತ ಏನು ಮಕ್ಕಳಂದ್ರೆ ಅವು ಸಣ್ಣವು ಇದ್ದಾಗ ಅವು ಆಟ ಆಡೋದು ಅದು ನೋಡಿದ್ರೆ ಎಷ್ಟು ಖುಷಿ ಆಗಿರುವಂಥವ್ರು ಒಂದು ಸ್ವಲ್ಪ ಯೌವನ ಕಾಲಕ್ಕೆ ಬಂದು ಮಾತು ಕೇಳೋದು ಎಲ್ಲೇ ಹೋದ್ರೆ ಇದು ಯಾಕೆ ಹುಟ್ಟಿತ್ತು ನನ್ನ ಹೊಟ್ಟೆ ಒಳಗೆ ಅಂತ ಅನ್ಕೊಂತ ಅದ್ರದ್ದು ಚಿಂತೆ ಐತ್ರಿ, ಬೇರೆ ಯಾವುದಿಲ್ಲ. ಮಗನೇ ಚಂದಿಲ್ಲ, ಅದ್ರದ್ದು ಭಾಳ ಚಿಂತೆ ಆಗಿದ್ರಿ ನಮ್ಗಂತ ಹೊತ್ಕೊಂತ ತಿರುಗಾಡಂಗೆ ಆಗ್ತದೆ. ಅದಕ್ಕೆ ಮೊದಲು ಹುಟ್ಟಿದಾಗ ಮಗನ ಮೇಲೆ ಪ್ರೀತಿ ಇದ್ದಂಗೆ ಆಮೇಲೆ ಬರ್ತದೇನು ಅಂದ್ರೆ ತಪ್ಪಿಬಿಡ್ತದಲ್ಲಿ. ಒಂದು ಕಾಲದಾಗ ಇದ್ದಂಗೆ ಇನ್ನೊಂದು ಕಾಲಕ್ಕೆ ಇರಂಗಿಲ್ಲ ಅಲ್ಲಿ. ಮತ್ತು ಧನಾದಿ ಅಂತಂದಾಗ ನಾವು ಆಸ್ತಿ ಸಂಪತ್ತು ಅವು ಮೊದಲು ಒಂದು ಸಲ ಇದ್ದಂಗೆ ಆಯಿತು, ಒಂದು ಸಲ ವಾದಂಗಾಯಿತು. ಮೊದಲು ಇರಲಿಲ್ಲಪ್ಪ, ಈಗ ಬಂದಂಗಾಯಿತು, ಬಂದಂಗಾದ್ರೆ ಮತ್ತು ವಾದಂಗಾಯ್ತು. ಹಿಂಗೆ ಒಂದು ಕಾಲದಾಗ ಇದ್ದು ಇನ್ನೊಂದು ಕಾಲದಾಗ ಇರಲಾರ್ದಂಗೆ ಆಗೋದು. ಮತ್ತು ವಿಷಯಗಳು ಕೂಡ ನಮಗೆ ಯಾವಾಗ ಅವು ನಮಗೆ ಸಿಗ್ತಾವ ಅವಾಗ ಖುಷಿ ಆದಂಗೆ ಆಗ್ತದೆ, ಯಾವಾಗ ನಮಗೆ ಅವು ಸಿಗಂಗಿಲ್ಲ ಅವಾಗ ದುಃಖ ಆದಂಗೆ ಆಗ್ತದೆ. ಈ ರೀತಿಯಾಗಿ ಇಲ್ಲಿ ಅವುಗಳ ಮೇಲೆ ಆವಾಗ ನಮಗೆ ವಿಷಯಗಳು ಸಿಕ್ಕಾಗ ಭಾಳ ಖುಷಿ ಆದಂಗೆ, ಅವ ಮೇಲೆ ಭಾಳ ಪ್ರೀತಿ ಬಂದಂಗೆ ಆಗಿಬಿಡ್ತದೆ. ಯಾವಾಗ ಅವು ನಮಗೆ ಸಿಗದೇ ಇದ್ದಾಗ ನಮಗೇನಾಗ್ತದೆ, ಆ ಪ್ರೀತಿ ಹೋಗಿಬಿಡ್ತದೆ. ಅಯ್ಯೋ ಹೋಗ್ಬಿಡ್ರಿ ಅಂತೇಳಿ ನಾವು ಮತ್ತೆ ಇದು ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಸರ್ವ ವಿಷಯಗಳಲ್ಲಿ ಏನಾಗ್ತದೆ, ಪ್ರೀತಿ ಹೆಂಗಂದ್ರೆ ಅದು ಹೆಚ್ಚು ಕಮ್ಮಿ ಇರ್ತದೆ, ಒಂದೇ ಥರ ಆಗಿರುವಂಥದ್ದಲ್ಲ, ತಿಳ್ಕೊಬೇಕು. ಯಾಕಂತಂದ್ರೆ ಅವು ಗಿಡದ ಮೇಲೆ ಕೂತ್ಕೊಂಡಂಥ ಪಕ್ಷಿಗಳು ಒಂದೇ ಕಡೆ ಕೂಡ್ತಾವನು, ಒಂದು ಸ್ವಲ್ಪ ಕುಂದ್ರಗಂಡೆ ಇನ್ನೊಂದು ಗಿಡಕ್ಕೆ ಹಾರಿಬಿಡ್ತಾವೆ, ಇನ್ನೊಂದು ಸ್ವಲ್ಪ ಅಲ್ಲಿ ಕುಂದ್ರೆ ಇನ್ನೊಂದಕ್ಕೆ ಹಾರಿಬಿಡ್ತಾವೆ, ಒಂದೇ ಕಡೆ ಕುಂದಿರ್ತಾವೆ ಅನ್ನೋದ್ರೆ ಕುಂದ್ರಂಗಿಲ್ಲ. ಅದ್ರಂಗೆ ಪ್ರೀತಿ ಆದರೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ತೋರಿ ಹಾರುವಂಥವು ಅದಾವು. ಯಾವಾಗಲೂ ಅದ್ರ ಮೇಲೆ ಆ ಪ್ರೀತಿ ಇರ್ತಾನಂದ್ರೆ ಇಲ್ಲ, ಒಂದ್ರ ಮೇಲೆ ಕುಂತು ಇನ್ನೊಂದ್ರ ಮೇಲೆ ಹಾರಿ ಹೋಗುವಂಥ ಪ್ರೀತಿಗಳವು. ಅದಕ್ಕೆ ಈ ಪ್ರೀತಿಯು ತೋರಿ ಹೋಗದೆ, ಇಂಥ ಪ್ರೀತಿ ತೋರಿ ಹೋಗದೆ ಸ್ಥಿರವಾಗಿ ಎಲ್ಲಿರುವುದಂತ ವಿಚಾರ ಮಾಡಿ ನೋಡಿದರೆ ಅರ್ಥ ಆಯ್ತಲ್ಲ. ಇಂಥ ಪ್ರೀತಿ ವಿಷಯಾದಿಗಳ ಮೇಲೆ ನಾವು ಪ್ರೀತಿ ಮಾಡಕತ್ತೀವಿ, ಆ ಪ್ರೀತಿ ಯಾವತ್ತೂ ಇರ್ತೇನೆಂದರೆ ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಕಾಲದಲ್ಲಿ ತೋರಂಗಿಲ್ಲವು. ಅದೇ ರೀತಿ ಕೂಡ ಆ ಪ್ರೀತಿ ತೋರಿ ಹೋಗದೇ ಇರುವಂಥದ್ದು, ಹೋಗದೆ ಸ್ಥಿರವಾಗಿ ಎಲ್ಲಿರುವುದು ಅಂತ ಹೇಳಿಬಿಟ್ಟು ವಿಚಾರ ಮಾಡಿ ನೋಡಿದ್ರೆ ಎಲ್ಲಿ ಅದದು ಸ್ಥಿರವಾಗಿರುವಂಥ ಪ್ರೀತಿ ಎಲ್ಲೈತಿ? ಹೊರಗೈತೇನ? ಏನು ಹೇಳ್ತಾ ಇದ್ದಾರೆ? ಆ ಸುಖ ಎಲ್ಲೈತೆಪ್ಪ ಅಂದ್ರೆ ನಿನ್ನಲ್ಲೇ ಐತೆ. ಸ್ಥಿರವಾಗಿರುವಂಥ ಆನಂದ ಎಲ್ಲೈತೆ? ನಿನ್ನೊಳಗೈತೆ. ಎಲ್ಲಿ ನೋಡಿ ಇರದೇ ಇರುವಂಥದ್ದು ಹೊರಗಡೆ ಎಲ್ಲಿ ಹುಡುಕ್ತಿದಿ? ಅದಕ್ಕೆ ಅದು ನಿನ್ನಲ್ಲೇ ಸ್ಥಿರವಾಗಿರುವಂಥದ್ದು ಐತೆ. ಅದು ವಿಚಾರ ಮಾಡಿ ನೋಡಿದ್ರೆ ನಿನ್ನಲ್ಲೇ ಸ್ಥಿರವಾದ ಆನಂದ ಗಟ್ಟಿಯಾಗಿ ನಿನ್ನೊಳಗೆ ಐತೆ. ಅದು ಅಂಥ ಆನಂದ ಅಂಥ ಸುಖವನ್ನು ಹೊರಗೆ ನೋಡ್ಕೋಕೆ ಹೋಗ್ತೀಯಲ್ಲ ಮೂರ್ಖ. ಎಲ್ಲಿ ಸುಖ ಇಲ್ಲಪ್ಪ ಅಂತಾರೆ, ಹೊರಗಡೆ ವಿಷಯಾದಿಗಳಲ್ಲಿ ಸುಖ ಐತೆನ? ಇಹ ಲೋಕದಲ್ಲಿರುವಂಥ ಸಕಲ ಭೋಗಗಳನ್ನು ನೋಡ್ರಿ, ಅವು ಭಾಳ ದುಃಖದಿಂದ ಕೂಡಿದಾವ. ಅವು ಒಂದು ಟೈಮ್ದಾಗ ಇದ್ದಂಗೆ ಒಂದು ಟೈಮಿಗೆ ಇರೋಂಗಿಲ್ಲ. ಸ್ವರ್ಗಾದಿ ಭೋಗಗಳು ಅವು ಸರಿ ಅದಾವಂತೀರೇನು? ಅವನು ಸರಿ ಇಲ್ಲ. ಸಾತಿಶಯ ಕ್ಷಯ ಪತನ 3 ದುಃಖಗಳಿಂದ ಕೂಡೋದು. ಯಾವಾಗ ನಿನಗೆ ಎತ್ತಿ ಒಗಿತೀರ ನನ್ನ ಪುಣ್ಯ ತೀರ್ಥಗಳನ್ನೇ. ಅದಕ್ಕೆ ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಂಶತಿ ಅಂತ ಹೇಳ್ತಾರೆ. ಯಾವಾಗ ನಿನ್ನ ಪುಣ್ಯ ತೀರಿತು ಅಂದ್ಗಳನ್ನೇ ಮತ್ತೆ ಈ ಭವಕ್ಕೆ ಒಗೆದು ಬಿಡ್ತಾರೆ ಅವರು ಮೃತ್ಯು ಲೋಕಕ್ಕೆ. ಅದಕ್ಕೆ ಇದು ನಿನ್ನಲ್ಲೇ ಇರುವಂಥದ್ದು. ಆಮೇಲೆ ಆ ಪ್ರೀತಿ, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅಂಥ ಸುಖ ನಿನ್ನೊಳಗೆ ಸ್ಥಿರವಾಗ್ಯದ. ಅದು ಯಾವ ಕಾಲಕ್ಕಾಗಲಿ ಯಾವ ದೇಶದಲ್ಲಾಗಲಿ ತನ್ನ ಮೇಲೆ ತಾನೇ ಪ್ರೀತಿ ಇಂದ ಇರ್ತಾನತ್ತ. ಒಂದು ಕಾಲಕ್ಕಾದ್ರೆ ಸಿಟಿಗೇರೆ ನನ್ನ ತನ್ನ ಮೇಲೆ ತನಗೆ ಪ್ರೀತಿ
ಇಂಥ ಈ ಊರಾಗ ಅದೀನಪ್ಪ, ನಾನು ನಾಳೆ ಬೇರೆ ಊರಿಗೆ ಹೋಗ್ತೀನಿ ಅಂದ್ರೆ ತನ್ನ ಮೇಲೆ ತನಗೆ ಯಾವತ್ತೂ ಸಿಟ್ಟು ಮಾಡ್ಕೊಂಡ ನಾನು ಆತ ಯಾವ ಕಾಲದಲ್ಲಿಯೂ ಆತ ಸಿಟ್ಟು ಮಾಡ್ಕೊಂಡಿರಂಗಿಲ್ಲ. ತನ್ನ ಮೇಲೆ ತಾನು ಯಾವತ್ತೂ ಸಿಟ್ಟು ಮಾಡ್ಕೊಂಡಿಲ್ಲ. ತನ್ನ ಮೇಲಿನ ಪ್ರೀತಿ ಯಾವ ಸಂದರ್ಭದಲ್ಲೂ ಕಡಿಮೆ ಆಗಂಗಿಲ್ಲ. ಅದರಿಂದ ಆತ್ಮನು ಅತ್ಯಧಿಕವಾದಂಥ ಪ್ರೀತಿಗೆ ವಿಷಯವಾಗಿ ತೋರೋದ್ರಿಂದ ಅತ್ಯಧಿಕ ಪ್ರೀತಿಗೆ ಎಲ್ಲಕ್ಕಿಂತ ಯಾವುದು ನಿನ್ನ ಆತ್ಮ, ಯಾಕಂದ್ರೆ ಆನಂದ ಸ್ವರೂಪನಾದಂಥದ್ದು. ಅದಕ್ಕಿಂತ ಪ್ರೀತಿಗೆ ವಿಷಯವಾಗಿ ತೋರುವುದರಿಂದ ಅದು ಹೆಂಗೆ ಅದನಪ್ಪ ಅಂತಂದ್ರೆ ಆತ್ಮ ಅತ್ಯಧಿಕವಾದಂಥ ಪ್ರೀತಿಗೆ ವಿಷಯವಾಗಿರುವುದರಿಂದ ತೋರುವುದರಿಂದ ವಿಷಯವಾಗಿ ತೋರುವುದರಿಂದ ಆನಂದ ಸ್ವರೂಪನಾಗಿದ್ದಾನತ. ಮತ್ತು ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರಪ್ಪ ಅಂದ್ರೆ ಪರಮ ಪ್ರೀತಿಗೆ ಪಾತ್ರನಾಗಿದ್ದಾನ ಆತ್ಮ ಆನಂದ ಸ್ವರೂಪ ಅಂತ ಹೇಳಿದ್ರಪ್ಪ. ಪರಮ ಪ್ರೀತಿಗೆ ಪಾತ್ರನಾದಂಥ ಆತ್ಮನ ಹೆಂಗದನ ಆನಂದ ಸ್ವರೂಪ ಅಂತ ನೀವು ಹೇಳಿದ್ರಿ. ಇದು ಯಾಕೋ ಸರಿ ಕಂಡು ಬರ್ತಾ ಇಲ್ಲ ಗುರುಗಳೇ ನನಗೆ. ಯಾಕಂದ್ರೆ ಈ ಶ್ರೀಮಂತಾದವ ಸಾಲವನ್ನು ಕೇಳಿದಂತೆ. ಯಾಕಂದ್ರೆ ಶ್ರೀಮಂತ ಸಾಲ ಕೇಳಿದಂಗೆ ನೀವೇನು ಹೇಳಿದ್ರೆ ಪರಮ ಪ್ರೀತಿಗೆ ಆಗಿದ್ದಂಥ ಆತ್ಮನು ಆನಂದ ಸ್ವರೂಪ ಅಂತ ಹೇಳಿದ್ರಿ. ಇದು ಯಾಕೋ ನನಗೆ ಸರಿ ಕಾಣಬಲ್ದು. ಧನಿಕನು ಸಾಲವನ್ನು ಕೇಳಿದಂಗೆ, ಶ್ರೀಮಂತ ಇನ್ನೊಬ್ರ ಹತ್ರ ಸಾಲ ಕೇಳ್ದಂಗೆ ಆಗ್ತದ ನನಗೆ ಅನ್ಸಕತ್ತದ ಗುರುಗಳೇ ಅಂತ ಶಿಷ್ಯ ಶಂಕ ಮಾಡಕತ್ತನತ್ತ. ಅದಕ್ಕೆ ಆತ್ಮನು ಸುಖ ಸ್ವರೂಪನಾಗಿದ್ದನು ಅಂದರೆ ಮತ್ತು ಸುಖದ ಇಚ್ಛೆ ಮಾಡಬಾರ್ದಾಗಿತ್ತಲ್ಲ ಗುರುಗಳೇ. ವಿಷಯಗಳಲ್ಲಿ ಸುಖದ ಇಚ್ಛೆ ಮಾಡಕತ್ತನಲ್ಲತ್ತ. ತಾನೇ ಆನಂದ ಸ್ವರೂಪ ಅದಾನಂತಂದ್ರೆ ಮತ್ತು ಅಲ್ಲಿ ಸುಖ ಐತಿ ಇಲ್ಲಿ ಸುಖ ಐತಿ ಅಂತ ಯಾಕೆ ಹುಡ್ಕಕ್ಕೆ ಹೊಂಟಾನೈತ? ಮತ್ತು ಸುಖದ ಇಚ್ಛೆ ಮಾಡಬಾರ್ದಾಗಿತ್ತಲ್ಲಪ್ಪ. ಮಾಡೋದ್ರಿಂದ ನನಗೆ ಅನ್ಸಕತ್ತದ ಮತ್ತು ಬಯಸ್ತಾನಿಲ್ಲ. ಅಲ್ಲಿ ಸುಖ ಐತೇನಪ್ಪ, ಇಲ್ಲಿ ಸುಖ ಐತೇನಪ್ಪ, ಹಂಗೆ ಸುಖ ಐತೇನಪ್ಪ, ಹಿಂಗೆ ಸುಖ ಐತೆ ಬಯಸ್ತಾನಲ್ಲ. ಅದಕ್ಕೆ ಆತ ಸುಖದ ಇಚ್ಛೆಯನ್ನು ಮಾಡಬಾರ್ದಾಗಿತ್ತು. ಮತ್ತು ಆತ ಆನಂದ ಪುರುಷನೇ ಅಂತ ಮೇಲೆ ಸುಖದ ಇಚ್ಛೆ ಯಾಕೆ ಮಾಡಕತ್ತಾನ? ಅದಕ್ಕೆ ಈ ರೀತಿ ಸುಖದ ಇಚ್ಛೆಯನ್ನು ಮಾಡೋದ್ರಿಂದ ಆಯ್ತು ಸುಖ ರೂಪನ ಅಲ್ಲ ಅಂತ ನನಗೆ ಅನ್ಸಕತ್ತದ ನೋಡಪ್ಪ ಗುರುಗಳೇ. ನೋಡ್ರಿ, ಯಾಕಂದ್ರೆ ಮತ್ತೇನಾಗ್ತದಂದ್ರೆ ತಾನು ಇಚ್ಛೆ ಪಟ್ಟಂಥ ವಿಷಯಗಳು, ತಾನೇನು ಇಚ್ಛೆ ಪಡ್ತಾನಲ್ಲ ಅಂಥ ವಿಷಯಗಳು ಅದು ಕೈ ಸೇರಿದಾಗ ಅದು ಸುಖ ತೋರ್ದಂಗೆ ಆಗ್ತದೆ ಅಷ್ಟೇ. ಅದರಿಂದ ಸುಖ ವಿಷಯಗಳಲ್ಲಿ ಆದ ಅಂತ ಅನ್ನಿಸ್ತದೆ ನನಗೆ. ಬೇರೆ ಎಲ್ಲಿಲ್ಲ, ಸುಖ ವಿಷಯಗಳಲ್ಲಿ ಆಯಿತಪ್ಪ ಅಂತ ನನಗೆ ಅನ್ಸಕತ್ತದ. ಅದರಿಂದ ಆತ್ಮನ ಹೆಂಗದನ ಸುಖ ರೂಪ ಅಲ್ಲ ಅಂತ ನನಗೆ ಅನ್ಸಕತ್ತದ ನೋಡಪ್ಪ ಅಂತ ಶಿಷ್ಯ ಗುರುವಿಗೆ ಹೇಳಕತ್ತಾನ. ಆವಾಗ ಹೇಳ್ತಾನ ಗುರುಗಳು, ಹೌದಪ್ಪ ನೀ ಕೇಳಿದಂಥ ಪ್ರಶ್ನೆ ಭಾಳ ಚಂದದ ನೋಡು. ನಿನ್ನ ಮನಸ್ಸಿಗೆ ಆ ಪ್ರಶ್ನೆ ಬಂದದಲ್ಲ ಭಾಳ ಅದ್ಭುತನೇ. ಕೇಳು, ನಿನಗೇನು ಸಂಶಯ ಬರ್ತದೆ ಕೇಳಪ್ಪ ಅಂತ ಹೇಳಿ ಗುರುಗಳು ಹೇಳ್ತಾರೆ, ಸಮಾಧಾನ ಹೇಳ್ತಾರೆ. ನೋಡ್ರಿ ಹೆಂಗೆ ಆತ್ಮ ಸುಖ ರೂಪನ ಆಗಿದ್ದಾನೆ ಖರೆ. ಅದು ನೋಡ್ರಿ ಒಂದು ಬಾವಿ ಇರ್ತದೆ ಹೌದಲ್ಲ, ಬಾವಿ ಒಳಗೆ ನೀರು ಬತ್ತೋದೇ ಇಲ್ಲರಿ. ಯಾವಾಗ ಬ್ಯಾಸಿಗೆ ಒಳಗಾಗಲಿ ಮಳೆಗಾಲದಾಗಲಿ ಚಳಿಗಾಲದಾಗಲಿ ನೀರು ಬತ್ತೋದೇ ಇಲ್ಲರಿ ಅಂತಾರೆ. ಅದಕ್ಕೆ ಮೂಲ ಕಾರಣ ಏನಿರ್ತದಲ್ಲಿ, ಕೆಳಗಡೆ ಜರಿ ಇರ್ತದೆ. ಅದು ಯಾವತ್ತು ನೀರು ಆ ಜರಿಲಿಂದ ಬರ್ತಾನೆ ಇರ್ತಾವೆ ನೀರು. ಹಾಗಾಗಿ ಆ ಬಾವಿ ಒಳಗೆ ಯಾವತ್ತು ನೀರು ಇರ್ತಾವೆ ಹೌದಲ್ಲ. ಇಂಥ ಆನಂದದ ಒಂದು ಜರಿ ನಿನ್ನೊಳಗೆ ಐತೆ ಅದು ಹೌದಾ. ಇಲ್ಲಿ ಹೇಳ್ತಾರೆ ಆತ್ಮ ಸುಖ ರೂಪನ ಆಗಿದ್ದಾನೆ, ಆದರೂ ಕೂಡ ಅಲ್ಲಿ ಏನಾಗ್ಯದ ಅವಿದ್ಯೆಯ ಮೂಲಕ ಅಲ್ಲಿ ಸುಖ ತೋರ್ತಾ ಇಲ್ಲ. ಅದರಿಂದ ಏನಾಗ್ಯದಪ್ಪ ಅಂದ್ರೆ ತನ್ನನ್ನು ತಾನು ಮರ್ತಿದ್ದಾನೆ. ಅವಿದ್ಯೆ ಅಂದ್ರೇನು? ತನ್ನನ್ನು ತಾನು ಮರ್ತಿದ್ದಾನತ. ತಾನು ಯಾರಿದ್ದೀನಿ ಅಂತಲೇ ತನಗೆ ಗೊತ್ತಿಲ್ಲ ಆತಗ. ಹಾಗಾಗಿ ಅಲ್ಲಿ ಅವಿದ್ಯೆ ತನ್ನನ್ನು ತಾನು ಮರ್ತುಕೊಂಡದಕ್ಕಾಗಿ ಆ ಸುಖ ತೋರವಲ್ದು. ಅಲ್ಲಿ ಏನು ಮಾಡಿದಾನ, ಅದರಿಂದ ನಾನು ದುಃಖಿ ಅದೀನಪ್ಪ ಅಂತ ತಿಳ್ಕೊಂಡನತ. ಅದಕ್ಕೆ ಏನು ಹೇಳಿದಾರ, ಇದಕ್ಕೆ ಶ್ರುತಿ ದೃಷ್ಟಾಂತದ ಮೂಲಕ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಹಿಂದಿನ ಏನು ಹಿಂದಿನ ತಾತ ಮುತ್ತಾತ ಅವರೆಲ್ಲ ಏನು ಮಾಡಿದರು,
ಬಂಗಾರಗಳನ್ನು ಭೂಮಿಯಲ್ಲಿ ಇಟ್ಟರು. ಹಿಂದಿನ ಜನ ಬ್ಯಾಂಕ್ ಇರಲಿಲ್ಲ, ಆವಾಗ ಭೂಮಿ ಒಳಗೆ ಇಡ್ತಿದ್ರು ನೋಡ್ರಿ. ಬಂಗಾರ ಗಿಂಗಾರ ಎಲ್ಲ ಭೂಮಿ ಒಳಗೆ ತೋಡಿಡ್ತಿದ್ರು. ಅಲ್ಲಿ ಇಟ್ಟರು ಕೂಡ ಅದ್ರ ಮೇಲೆ ತಾನು ಕೂಡ್ತಾನ, ಮಲಗ್ತಾನ. ಅದ್ರ ಮೇಲೆ ಯಾಕಂದ್ರೆ ಅವರು ಉದಿಗಿಸಿಟ್ಟಿದ್ದಾರೆ. ಅದ್ರ ಮೇಲೆ ತಾನು ಕುಂದಿರ್ತಾನ, ಮಲಗ್ತಾನ, ಮತ್ತು ತನ್ನ ಮನೆಯಲ್ಲಿ ಬಂಗಾರ ಐತೆ ಅಂತ ಅದು ಗೊತ್ತಿಲ್ಲ. ಮುಂದಲವ್ರಿಗೇನು ಗೊತ್ತಿರ್ತದೆ? ಹಿಂದಲವ್ರೆಲ್ಲ ಇಟ್ಟಿರ್ತಾರೆ ಬಂಗಾರ, ಆದ್ರೆ ಮುಂದಲವ್ರಿಗೇನು ಗೊತ್ತಿರ್ತದೆ? ಅದ್ರ ಮೇಲೆ ಕುಂದಿರ್ತಾನ, ನಿಂದಿರ್ತಾನ, ಮಲಗ್ತಾನ, ಎಲ್ಲ ಅಲ್ಲೇ ಮಾಡ್ತಾನೆ. ಆದ್ರೆ ಅದ್ರಾಗ ಅಲ್ಲಿ ತನ್ನ ಮನೆಗೆ ಬಂಗಾರ ಅನ್ನುವಂಥದ್ದವರು ಐತೇನತಗ ಇಲ್ಲ. ಅದರಿಂದ ಅದು ಏನಾಗಿರ್ತಾನ, ಭಾಳ ಬಡತನ ಪರಿಸ್ಥಿತಿಯನ್ನು ಅನುಭವಿಸ್ತಿರ್ತಾನತ. ಭಾಳಷ್ಟು ದರಿದ್ರ ಆಗಿರ್ತಾನ, ಭಾಳಷ್ಟು ದುಃಖ ಅನುಭವಿಸ್ತಾ ಇರ್ತಾನ, ಬಡತನ ಭಾಳಷ್ಟು ಇರ್ತದೆ. ಅಲ್ಲಿ ಯಾರಾದರೂ ಒಬ್ಬರು ಅಂಜನಗಾರರು ಅಂತ, ನಾವು ಭೂಮಿ ಒಳಗಿರುವಂಥ ಬಂಗಾರವನ್ನು ತೋರಿಸ್ತಾರಂತ, ನಿಧಿ ಆದಂತ ಹೇಳುವಂಥವ್ರು ಅಂಜನಗಾರರು ಅಂತ ಹೇಳ್ತಾರೆ ಅವರಿಗೆ. ಅವರು ಯಾಕಂತಂದ್ರೆ ಅವರಿಂದ ಅಲ್ಲಿ ಒಳಗಡೆ ಇಟ್ಟಂಥ ಬಂಗಾರ ಇಲ್ಲಿ ಐತಿ ನೋಡಪ್ಪ, ನಿಮ್ಮೊಳಗೆ ಇಂಥ ಒಂದು ಏನು ಬಂಗಾರದ ನಿಧಿನೇ ನಿಮ್ಮೊಳಗೆ ಐತಿ ಅಂತ ಆತನಿಂದ ಕೇಳ್ಕೊಂಡಾಗ, ಹೌದಿಲ್ಲ? ಆತನ ಹತ್ರ ಕೇಳ್ಕೊಂಡ್ರೆ ಅಲ್ಲಿ ಮನೆ ಒಳಗೆ ಬಂಗಾರ ಐತಿಪ್ಪ ನಿಮ್ಮೊಳಗೆ ಅಂತ ಹೇಳಿದ ಮೇಲೆ ಅದು ಗೊತ್ತಾಯಿತು. ಆ ಬಂಗಾರದ ಜ್ಞಾನ ಅವರಿಗೆ ಆಯಿತು. ಆದಾಗ ನನ್ನ ಸಮಾನ ಧನಿಕರೇ ಇಲ್ಲ ಅಂತ ಸಂತೋಷ ಪಡ್ತಾನೆ ನೋಡ್ರಿ. ಅವಾಗ ಅಲ್ಲೇ ಬಂಗಾರ ಆದಂಥ ಅದು ಯಾವಾಗ ಆತ ಜ್ಞಾನ ಆಯಿತು, ಬಂಗಾರದ ಜ್ಞಾನ ಯಾವಾಗ ಆಯಿತು ಅಂದಾಗ ನನ್ನಷ್ಟು ಧನಿಕರ, ಅದಕ್ಕೆ ಬಂಗಾರ ಇರಲಿಲ್ಲೇನೋ ಅವ್ರ ಮನ್ಯಾಗ ಇತ್ತು. ಮತ್ತು ಅದ್ರ ಮೇಲೆ ಕುಂದಿರ್ತಾನೆ, ನಿಂದಿರ್ತಾನೆ, ಎಲ್ಲ ನಡೆದಿದೆ. ಈಗ ನಮ್ಮ ಮನೆ ಬರುಗಳು ಏನಾಗ್ಯಾವ? ಅದೇ ಬಂಗಾರದ ಮೇಲೆ ಕುಂದಿರ್ತೀವಿ, ನಿಂದಿರ್ತೀವಿ, ಸತ್ತಂಗಾಗಿ ಅದು ಹುಟ್ಟಿದಂಗಾಗಿ ಅದು ಸಂಸಾರ ಮಾಡಿದಂಗೆ ಆಗ್ತದೆ. ಹಂಗೆ ಯೇಸು ಜನ್ಮ ತಿರುಗಾಡ್ಕೊಂತಾನೆ ಇದ್ದೀವಿ ಅದ್ರ ಮೇಲೆ, ಅದೇ ಬಂಗಾರದ ಮೇಲೆ. ಜ್ಞಾನ ಅನ್ನುವಂಥ ಬಂಗಾರದ ಮೇಲೆ ಇಷ್ಟೆಲ್ಲ ನಡೆದದ. ಆದ್ರೆ ಗೊತ್ತಿಲ್ಲ ನಮ್ಗೆ. ಅಂಜನಗಾರ ಅಂತ ಸದ್ಗುರುನಾಥ ಬಂದು, ನೋಡಪ್ಪ ನಿನ್ನ ಒಳಗಿಂಥ ಬಂಗಾರ ಐತೆ, ಅದನ್ನು ನೋಡ್ಕೊ ಅಂತ ಹೇಳಿದಾಗ ಆವಾಗ ನಮಗೆ ಬಂಗಾರದ ಜ್ಞಾನ ಆಯಿತು ಅಂದಾಗ ಆವಾಗ ನನ್ನಂಥ ಧನಿಕರೇ ಯಾರಿಲ್ಲ ಅಂತ ತಿರುಗಿ ಸಂತೋಷ ಪಡ್ತಾನಲ್ಲ. ಹಂಗೆ ಈ ದೃಷ್ಟಾಂತದಂತೆ ಅವ ಹೆಂಗೆ ಮನೆ ಒಳಗಿರುವಂಥ ಬಂಗಾರದ ಜ್ಞಾನ ಆದಾಗ ಖುಷಿಪಟ್ಟ, ಸಂತೋಷಪಟ್ಟ, ನಾನು ಅದು ಭಾಳಷ್ಟು ಶ್ರೀಮಂತ ಇದ್ದೀನಿ, ನಾನು ಧನಿಕ ಇದ್ದೀನಿ ಅಂತ ಯಾವ ರೀತಿ ಹೇಳಿದೋ ಆ ದೃಷ್ಟಾಂತದಂತೆ ಆತ್ಮ ಸುಖರೂಪನಾದರೂ ಕೂಡ ತನ್ನ ಜ್ಞಾನ ಇಲ್ಲದಗ ಸುಖರೂಪನೇ ಆಗಿದ್ದಾನ. ತನ್ನ ಜ್ಞಾನ ಇಲ್ಲದೆ ಇರೋದಕ್ಕಾಗಿ ನಾ ದುಃಖಿ ಅಂತ ಭಾವಿಸ್ಕೊಂಡಿದ್ದಾನ. ಅದಕ್ಕೆ ಶ್ರುತಿ ಗುರುಗಳು ನೋಡ್ರಿ, ಇವೆರಡೂ ತೊಗೊಳ್ತಾರೆ. ಅವರು ಬರೇ ಗುರು ಅಂತ ಹೇಳಿಲ್ಲ ಅವರು. ನಾವು ವಿಚಾರ ಮಾಡಬೇಕು. ಶ್ರುತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಶ್ರುತಿ ಪ್ರಮಾಣ. ಅದಕ್ಕೆ ಹೇಳ್ತಾರೆ ಯಾವ ರೀತಿ? ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನೊಳುಮೆ ತನ್ನೊಳಗಲ್ಲದಿ ತರಂಗಳಲ್ಲಿ ಭೇದಿಸಲುಂಟೆ ಬರಿದೆ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರ ಸಾಲೇನುಂಟು ಕಾಣಿಸಲು. ಎಷ್ಟು ಅದ್ಭುತವಾಗಿ ಹೇಳ್ಯಾರಲ್ಲ. ಅದಕ್ಕೆ ಶ್ರುತಿ ಗುರುಗಳಿಂದ ತನ್ನ ನಿಜದ ಜ್ಞಾನ ಆಯ್ತಂದಾಗ ಆವಾಗ ನಾನು ಆನಂದ ಘನ ಸ್ವರೂಪನಾಗಿದ್ದೀನಿ ಅಂತನ್ನುವಂಥದ್ದನ್ನು ತಿಳಿದು ಶಾಂತ ಆಗ್ತಾನೆ ನೋಡ್ರಿ ಅವಾಗ. ಇದನ್ನು ಇನ್ನೊಂದು ಸ್ವಲ್ಪ ಅದು ಇದನ್ನೇ ಹಿಡ್ಕೊಂಡು ಭಾಳಷ್ಟು ಅದ್ಭುತವಾದಂಥ ವಿಚಾರಗಳದಾವ. ಬಡ 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 ಮುಗಿಸ್ಬೇಕನ್ನುವಂಥದ್ದು ಬೇಡ. ಎಷ್ಟು ಸಾಧ್ಯ ಆಗ್ತದೆ ನಿಧಾನಾಗಿ ಗುರುಗಳು ಹೆಂಗೆ ಹೇಳ್ತಾರೆ ನಾವು ಕೇಳಿಕೊಂಡು ನಿಜಗುಂಡ್ರು ನಮ್ಮನ್ನು ಕರ್ಕೊಂಡು ಹೊಂಟಾರೆ. ಮಹಾತ್ಮರು ನಮ್ಮನ್ನೆಲ್ಲ ಕರ್ಕೊಂಡು ಹೊಂಟಾರ. ನಾಮರೂಪು ಬೇರೆ ಬೇರೆ ಇದ್ದರೂ ಕೂಡ ಆ ಶಕ್ತಿ ಭಗವಂತ ಪರಮಾತ್ಮನ ಸ್ವರೂಪನೇ ಸದ್ಗುರುನಾಥ. ಅವರು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಅವ್ರ ಜೊತೆ ಚೆನ್ನಾಗಿ ನಡೆಯೋಣ. ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ನಡ್ಕೊಂಡು ಅವ್ರ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಹೋಗೋಣ. ನಾಳೆ ಮತ್ತು ಮುಂದಿನ ವಿಚಾರ ಮಾತಾಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.